ತಾಂತ್ರಿಕ ಶಿಕ್ಷಣ IC ಬ್ರಾಂಚ್ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ DT ಬೋರ್ಡ್ ಇಂದ ಮಾಡಲ್ಪಟ್ಟ ಸಿಲೆಬಸ್ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ನವರಿಗೆ ಒಂದೊಂದು ಸಬ್ಜೆಕ್ಟ್ ಅನ್ನು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದೀವಿ. ಪ್ರಥಮ ಸಬ್ಜೆಕ್ಟ್ ಆಗಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ವಿ. ಕಳೆದ ಕ್ಲಾಸ್ಗಳಲ್ಲಿ ಕಳೆದ 5 ಯೂನಿಟ್ಗಳನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಇದು ಯೂನಿಟ್ 6 ಅಂಡ್ ಲಾಸ್ಟ್ ಯೂನಿಟ್ ಲಾಜಿಕ್ ಫ್ಯಾಮಿಲಿ. ಅದೊಂದು ಸಿಲೆಬಸ್ ಇದೆ. ಲಾಜಿಕ್ ಫ್ಯಾಮಿಲೀಸ್, IC's concepts, advantages and disadvantages, IC classification based on scale of integration, concept, need and types of logic families. Logic family specification, propagation delay, fan out, fan in, power dissipation, noise margin, speed and speed power product. IC data sheet, identify the specification in typical standard TTL IC. Features of standard TTL, CMOS and ECL. Identify TTL or CMOS or ECL NAND gate ICs and compare their specifications. Identifying between TTL and CMOS, need, concept and precautions handling of ICs and ECDs. ಇದಿಷ್ಟು ಯೂನಿಟ್ 6 ನ ಸಿಲೆಬಸ್. ಈ ಸಿಲೆಬಸ್ ಪ್ರಕಾರ ಮಾಡ್ಕೊತಾ ಹೋಗೋಣ. ಇವಾಗ ಲಾಜಿಕ್ ಫ್ಯಾಮಿಲೀಸ್ ಇಂಟ್ರಡಕ್ಷನ್. ಡಿಜಿಟಲ್ ಸರ್ಕ್ಯೂಟ್ಸ್ are constructed with integrated circuits. ಡಿಜಿಟಲ್ ಸರ್ಕ್ಯೂಟ್ಸ್ ಉಳಿದಾವಲ್ಲ ಅದನ್ನ ಯಾವ ರೀತಿ ಸರ್ಕ್ಯೂಟ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಯೂಸ್ ಮಾಡಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ IC ಇದು ಫುಲ್ ಫಾರ್ಮ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಡಿಜಿಟಲ್ ಸರ್ಕ್ಯೂಟ್ಸ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. An integrated circuit IC is a small silicon semiconductor crystal called a chip. ಇದು ಏನಂತಂದ್ರೆ ಸಣ್ಣದಾಗಿರುತ್ತೆ, ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಯೂಸ್ ಮಾಡಿರ್ತೀವಿ, ಚಿಪ್ ಅಂತ ಕರಿತೀವಿ. ಕಂಟೈನಿಂಗ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಏನಿರುತ್ತೆ IC ಒಳಗಡೆ. IC ನೀವು ನೋಡಿದಿರ ಲ್ಯಾಬ್ಗಳಲ್ಲಿ. IC ಒಳಗಡೆ ಏನಿರ್ತದೆ? IC ಒಳಗಡೆ ಟ್ರಾನ್ಸಿಸ್ಟರ್ಸ್, ಡಯೋಡ್ಸ್, ರೆಸಿಸ್ಟರ್ಸ್ ಅಂಡ್ ಕೆಪಾಸಿಟರ್ಸ್. IC ಒಳಗಡೆ ಏನಿರುತ್ತೆ? ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಕಂಟೈನ್ ಆಗಿರುತ್ತೆ. ಟ್ರಾನ್ಸಿಸ್ಟರ್ಸ್, ಡಯೋಡ್ಸ್, ರೆಸಿಸ್ಟರ್ಸ್ and capacitors. Digital circuits are constructed with integrated circuits. An integrated circuit IC is a small silicon semiconductor crystal called a chip containing electrical components such as transistor, diodes, resistors and capacitors. ಇಷ್ಟು ಇರುತ್ತೆ IC ಒಳಗಡೆ. ಡಿಜಿಟಲ್ ಸರ್ಕ್ಯೂಟ್ಗಳನ್ನು IC ಯೂಸ್ ಮಾಡ್ತೀವಿ. IC ಅಂತಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನೋದು ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಕಾಲ್ಡ್ ಎ ಚಿಪ್. ಸಿಲಿಕಾನ್ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಕಾಲ್ಡ್ ಎ ಚಿಪ್ ಕಂಟೈನಿಂಗ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್. ಒಳಗಡೆ ಏನಿರುತ್ತೆ? ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಸಚ್ ಆಸ್ ಯಾವ್ದು? ಟ್ರಾನ್ಸಿಸ್ಟರ್, ಡಯೋಡ್ಸ್, ರೆಸಿಸ್ಟರ್ಸ್, ಕೆಪಾಸಿಟರ್ಸ್ ಇದೆಲ್ಲ ಅದ್ರೊಳಗಡೆ ಇರುತ್ತೆ. The various components are interconnected inside the chip. Various components, ತುಂಬಾ ಕಾಂಪೊನೆಂಟ್ಸ್ ಇಂಟರ್ಕನೆಕ್ಟ್ ಮಾಡಿರ್ತೀವಿ ಚಿಪ್ ಒಳಗಡೆ ಟು ಫಾರ್ಮ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಫಾರ್ಮ್ ಮಾಡಕ್ಕೆ ಮಾಡಿರ್ತೀವಿ. ICs differs from other electronic circuits. ಬೇರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗೆ ICಗೆ ಡಿಫರ್ ಆಗುತ್ತೆ. ಏನ್ ಡಿಫರ್ ಆದ್ರೆ ಇದು ನೋಡ್ರಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. Composed of detachable or removable components in the individual component. In the IC cannot be separated or disconnected and the circuit inside the IC is accessible only through the external pins provided by the manufacturer. ಏನಪ್ಪಾ ಅಂತಂದ್ರೆ ICs differ from the other electronic circuits composed of detachable or removable components. ಬೇರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಡಿಟ್ಯಾಚಬಲ್ ಇರುತ್ತೆ, ರಿನ್ಯೂಬಲ್ ಇರುತ್ತೆ. ಕಾಂಪೊನೆಂಟ್ಸ್ಗಳನ್ನ ಬೇರೆ ಕಾಂಪೊನೆಂಟ್ಸ್ ಸರ್ಕ್ಯೂಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ ಡಿಟ್ಯಾಚಬಲ್ ಇರುತ್ತೆ, ರಿಮೂವಬಲ್ ಇರುತ್ತೆ, ರಿಮೂವ್ ಮಾಡಬಹುದು ಕಾಂಪೊನೆಂಟ್ಸ್ಗಳನ್ನ. ಆದ್ರೆ in the individual components of the IC cannot be separated. IC ಒಳಗಡೆ ಇರೋ ರೆಸಿಸ್ಟರ್ಸ್, ಟ್ರಾನ್ಸಿಸ್ಟರ್ಸ್, ಡಯೋಡ್ಸ್, ಕೆಪಾಸಿಟರ್ಸ್ ನ ರಿಮೂವ್ ಮಾಡಕ್ ಬರಲ್ಲ. ಅದು ಫ್ಯಾಬ್ರಿಕೇಶನ್ ಆಗಿರ್ತದೆ. cannot be separated or disconnected. ಅವನ್ನ cannot separate ಮಾಡಕ್ಕಾಗಲ್ಲ, ಡಿಸ್ಕನೆಕ್ಟ್ ಮಾಡಕ್ಕಾಗಲ್ಲ. and the circuit inside the IC ಒಳಗಡೆ ಇರೋ ಸರ್ಕ್ಯೂಟ್ accessible only through the external pins provided by the manufacturer. ಎಕ್ಸ್ಟರ್ನಲ್ ಪಿನ್ಸ್ ಕೊಟ್ಟಿರ್ತಾರಲ್ಲ IC ಹೊರಗಡೆ, ಆ ಪಿನ್ ಇಂದ ನಾವು ಯೂಸ್ ಮಾಡ್ಬೋದೇ ಹೊರತು ಅದ್ರ ಒಳಗಡೆ ಇರೋ ಕಾಂಪೊನೆಂಟ್ಸ್ ನ ಡಿಟ್ಯಾಚ್ ಮಾಡೋಕ್ಕಾಗ್ಲಿ ಇಲ್ಲ ಡಿಸ್ಕನೆಕ್ಟ್ ಮಾಡೋಕ್ಕಾಗ್ಲಿ ಮಾಡೋಕ್ಕೆ ಆಗೋದಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ಇಂಟ್ರೊಡಕ್ಷನ್. ಡಿಜಿಟಲ್ ಸರ್ಕ್ಯೂಟ್ಸ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್.
An integrated circuit IC is a small silicon semiconductor crystal called a chip containing electrical components such as transistor, diodes, resistors and capacitors. The various components are interconnected inside the chip to form an electrical circuit. ICs differs from the other electronic circuits composed of detachable or removable components in that individual components in the IC cannot be separated or disconnected, and the circuit inside the IC are accessible only through an external pins provided by the manufacturer. ಇದಿಷ್ಟು ಐ ಸಿ ಅಂದ್ರೆ ಡಿಜಿಟಲ್ ಸರ್ಕ್ಯೂಟ್ಗಳನ್ನ ಐಸಿಗಳಿಂದ ಮಾಡಲ್ಪಟ್ಟಿರುತ್ತೆ. ಐಸಿ ಅಂತಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬಂದ್ಬಿಟ್ಟು ಅದ್ರ ಸಿಲಿಕಾನ್ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಇಂದ ಮಾಡಲ್ಪಟ್ಟಿರುತ್ತೆ. ಇದು ಒಳಗಡೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳು ಇರ್ತವೆ. ಯಾವ್ಯಾವ ಅಂದರೆ ಟ್ರಾನ್ಸಿಸ್ಟರ್, ಡಯೋಡ್ಸ್, ರೆಸಿಸ್ಟರ್ಸ್ ಅಂಡ್ ಕೆಪಾಸಿಟರ್ಸ್. ಇವು ಡಿಟ್ಯಾಚಬಲ್ ಅಲ್ಲ, ರಿಮೂವಬಲ್ ಅಲ್ಲ, ಡಿಸ್ಕನೆಕ್ಟಬಲ್ ಅಲ್ಲ. ಬೇರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ತಗೊಂಡ್ರೆ ಅದರಲ್ಲಿರೋ ಕಾಂಪೊನೆಂಟ್ಗಳನ್ನು ಡಿಟ್ಯಾಚ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಡಿಸ್ಕನೆಕ್ಟ್ ಮಾಡ್ಬೋದು. ಆದರೆ ಐ.ಸಿ ಒಳಗಡೆ ಇರೋ ಕಾಂಪೊನೆಂಟ್ಸ್ಗಳು ಡಿಟ್ಯಾಚ್ ಮಾಡೋಕ್ಕಾಗಲ್ಲ, ರಿನ್ಯೂವಲ್ ಮಾಡೋಕ್ಕಾಗಲ್ಲ, ಸಪ್ರೇಟ್ ಮಾಡೋಕ್ಕಾಗಲ್ಲ. ಇದಿಷ್ಟು ಅರ್ಥ ಐ.ಸಿದು ಇಂಟ್ರಡಕ್ಷನ್. ಇವಾಗ ಅಡ್ವಾಂಟೇಜಸ್ ಆಫ್ ಐ.ಸಿ ಅಡ್ವಾಂಟೇಜಸ್ ಆಫ್ ಐ.ಸಿಸ್ ನೋಡೋಣ. ಐ.ಸಿ ಪ್ಯಾಕೇಜಸ್ ಆರ್ ಸ್ಮಾಲ್ ಇನ್ ಸೈಜ್. ಸಣ್ಣದಿರುತ್ತೆ ಐ.ಸಿ ಪ್ಯಾಕೇಜಸ್. ಲೋ ಪವರ್ ಕನ್ಸಂಪ್ಷನ್. ಐಸಿಗಳು ಪವರ್ನ ಕಡಿಮೆ ಕನ್ಸಂಪ್ಷನ್ ಮಾಡುತ್ತೆ, ಲೋ ಪವರ್ ಕನ್ಸಂಪ್ಷನ್ ಆಗಿರುತ್ತೆ. ಲೋ ಕಾಸ್ಟ್ ಆಫ್ ಐಸಿಸ್ ತುಂಬಾ ಚೀಪಲ್ಲಿ ಸಿಗುತ್ತೆ. ಲೋ ಕಾಸ್ಟ್ ಆಫ್ ಐಸಿಸ್ ಮೇಕ್ಸ್ ದಮ್ ಎಕನಾಮಿಕಲ್ ಟು ಯೂಸ್ ಮಾಡೋಕ್ಕೆ ಒಳ್ಳೆ ಎಕನಾಮಿಕಲ್ ಕಾಂಪೊನೆಂಟ್ ಇದು. ಹೈ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ. ಹೈ ಆಪರೇಟಿಂಗ್ ಸ್ಪೀಡ್ ತುಂಬಾ ಸ್ಪೀಡ್ ಆಗಿರುತ್ತೆ. ಐಸಿಸ್ ರೆಡ್ಯೂಸಸ್ ದಿ ನಂಬರ್ ಆಫ್ ಎಕ್ಸ್ಟರ್ನಲ್ ವೈರಿಂಗ್ ಕನೆಕ್ಷನ್ಸ್. ಐಸಿಗಳು ಯೂಸ್ ಮಾಡೋದ್ರಿಂದ ನಂಬರ್ ಆಫ್ ಎಕ್ಸ್ಟರ್ನಲ್ ವೈರಿಂಗ್ ಕನೆಕ್ಷನ್ಸ್ಗಳನ್ನ ರಿಡ್ಯೂಸ್ ಮಾಡ್ಬೋದು. ಇನ್ನೊಂದ್ಸರಿ ಹೇಳ್ತೀನಿ ಅಡ್ವಾಂಟೇಜಸ್ ಆಫ್ ಐಸಿ ಪ್ಯಾಕೇಜಸ್ ಆರ್ ಸ್ಮಾಲ್ ಇನ್ ಸೈಜ್, ಲೋ ಪವರ್ ಕನ್ಸಂಪ್ಷನ್, ಲೋ ಕಾಸ್ಟ್ ಆಫ್ ಐಸಿಸ್ ಮೇಕ್ಸ್ ದೆಮ್ ಎಕನಾಮಿಕಲ್ ಟು ಯೂಸ್, ಹೈ ರಿಲಯಬಿಲಿಟಿ, ಹೈ ಆಪರೇಟಿಂಗ್ ಸ್ಪೀಡ್, ಐಸಿಸ್ ರೆಡ್ಯೂಸಸ್ ದಿ ನಂಬರ್ ಆಫ್ ಎಕ್ಸ್ಟರ್ನಲ್ ವೈರಿಂಗ್ ಕನೆಕ್ಷನ್ಸ್. ಇದಿಷ್ಟು ಐಸಿಸ್ ಅಡ್ವಾಂಟೇಜಸ್. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಲಾಜಿಕ್ ಫ್ಯಾಮಿಲೀಸ್. ಲಾಜಿಕ್ ಫ್ಯಾಮಿಲಿನ ಕ್ಲಾಸಿಫಿಕೇಶನ್ಸ್. ಲಾಜಿಕ್ ಫ್ಯಾಮಿಲಿ ಕ್ಲಾಸಿಫಿಕೇಶನ್. ಲಾಜಿಕ್ ಫ್ಯಾಮಿಲಿನ ಎರಡು ವಿಧವಾಗಿ ಕ್ಲಾಸಿಫೈ ಮಾಡಿದ್ದೀವಿ ಮೇನ್ ಆಗಿ. ಲಾಜಿಕ್ ಫ್ಯಾಮಿಲೀಸ್ನ ಬೈಪೋಲಾರ್ ಫ್ಯಾಮಿಲೀಸ್, ಯೂನಿಪೋಲಾರ್. ಎರಡು ಮೇನ್ ವಿಧ, ಬೈಪೋಲಾರ್ ಅಂಡ್ ಯೂನಿಪೋಲಾರ್. ಬೈಪೋಲಾರ್ ಫ್ಯಾಮಿಲೀಸ್, ಯೂನಿಪೋಲಾರ್ ಫ್ಯಾಮಿಲೀಸ್. ಬೈಪೋಲಾರ್ ಫ್ಯಾಮಿಲಿಯಲ್ಲಿ ಮತ್ತೆ ಎರಡು ವಿಧ. ಬೈಪೋಲಾರ್ ಅಲ್ಲಿ ಏನೇನು? ಸ್ಯಾಚುರೇಟೆಡ್, ನಾನ್ ಸ್ಯಾಚುರೇಟೆಡ್. ಯೂನಿಪೋಲಾರ್ ಅಲ್ಲಿ ಮೂರು: ಪಿ ಮಾಸ್, ಎನ್ ಮಾಸ್, ಸಿ ಮಾಸ್. ಯೂನಿಪೋಲಾರ್ ಅಲ್ಲಿ ಪಿ ಮಾಸ್, ಎನ್ ಮಾಸ್, ಸಿ ಮಾಸ್. ಬೈಪೋಲಾರ್ ಅಲ್ಲಿ ಸ್ಯಾಚುರೇಟೆಡ್, ನಾನ್ ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಲ್ಲಿ ಆರ್ ಟಿ ಎಲ್, ಡಿ ಸಿ ಟಿ ಎಲ್, DTL, HTL, IIL or I2L, ಲಾಸ್ಟ್ TTL. ಇಷ್ಟು ವಿಧ. ನಾನ್ ಸ್ಯಾಚುರೇಟೆಡ್ ಅಲ್ಲಿ ಎರಡು ವಿಧ: ಸ್ಕಾಟ್ಕಿ, ECL. ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಐಸಿಸ್. ಲಾಜಿಕ್ ಫ್ಯಾಮಿಲೀಸ್ ಆರ್ ಕ್ಲಾಸಿಫೈಡ್ mainly into two types: bipolar and unipolar. Bipolar are again classified into two types: saturated and unsaturated. Saturated ಅಲ್ಲಿ RTL, DCTL, DTL, HTL, IL or I2L, TATL. ನಾನ್ ಸ್ಯಾಚುರೇಟೆಡ್ ಅಲ್ಲಿ ಸ್ಕಾಟ್ಕಿ, ECL.
ಯೂನಿಪಾಲರ್ಲಿ ಪಿ ಮಾಸ್, ಎನ್ ಮಾಸ್, ಸಿ ಮಾಸ್. ಇದಿಷ್ಟು ಟೈಪ್ಸ್ ಆಫ್ ಲಾಜಿಕ್ ಫ್ಯಾಮಿಲೀಸ್. ಇವಾಗ ಲಾಜಿಕ್ ಫ್ಯಾಮಿಲೀಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಕ್ಯಾಟಗರೀಸ್ ಬೇಸ್ಡ್ ಆನ್ ದಿ ಡೈರೆಕ್ಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್. ಚಾರ್ಜ್ ಕ್ಯಾರಿಯರ್ಸ್ ಡೈರೆಕ್ಷನ್ ಮೇಲೆ 2 ಟೈಪ್ ಮಾಡಿದ್ದೀವಿ ನಾವು. ಅದರೊಳಗಡೆ ಚಾರ್ಜಸ್ ఏ ರೀತಿ ಕ್ಯಾರಿ ಆಗುತ್ತೆ ಅದರದ್ದು ಡೈರೆಕ್ಷನ್ ಮೇಲೆ ಡಿಪೆಂಡ್ ಮಾಡಿ 2 ಟೈಪ್ ಮಾಡಿದ್ದೀವಿ, ಬೈಪೋಲಾರ್ ಮತ್ತೆ ಯೂನಿಪೋಲಾರ್ ಅಂತ. ಬೈಪೋಲಾರ್ ಲಾಜಿಕ್ ಫ್ಯಾಮಿಲೀಸ್ ಫರ್ದರ್ ಡಿವೈಡೆಡ್ ಇಂಟು ಸ್ಯಾಚುರೇಟೆಡ್ ಅಂಡ್ ನಾನ್ ಸ್ಯಾಚುರೇಟೆಡ್ ಲಾಜಿಕ್. ಬೈಪೋಲಾರ್ ನ ಮತ್ತೆ ಫರ್ದರ್ ಡಿವೈಡ್ ಮಾಡಿದ್ವಿ ಸ್ಯಾಚುರೇಟೆಡ್, ನಾನ್ ಸ್ಯಾಚುರೇಟೆಡ್ ಅಂತ. ಯೂನಿಪೋಲಾರ್ ಅಲ್ಲಿ ಪಿ ಮಾಸ್ ಅಂದ್ರೆ ಪಿ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಪಿ ಮಾಸ್ ಅಂದ್ರೆ ಪಿ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಎನ್ ಮಾಸ್ ಅಂದ್ರೆ ಎನ್ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಸಿ ಮಾಸ್ ಅಂದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಪಿ ಅಂದ್ರೆ ಪಿ ಚಾನಲ್, ಎನ್ ಅಂದ್ರೆ ಎನ್ ಚಾನಲ್, ಸಿ ಅಂದ್ರೆ ಕಾಂಪ್ಲಿಮೆಂಟರಿ. MOS ಅಂದ್ರೆ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಅದರದ್ದು ಫುಲ್ ಫಾರ್ಮ್. FET ಅಂದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಈಗ RTL ಫುಲ್ ಫಾರ್ಮ್ ಬಂದ್ಬಿಟ್ಟು ರೆಸಿಸ್ಟರ್ ಟ್ರಾನ್ಸಿಸ್ಟರ್ ಲಾಜಿಕ್. DCTL ಬಂದ್ಬಿಟ್ಟು ಡೈರೆಕ್ಟ್ ಕಪಲ್ಡ್ ಟ್ರಾನ್ಸಿಸ್ಟರ್ ಲಾಜಿಕ್. DTL ಬಂದ್ಬಿಟ್ಟು ಡಯೋಡ್ ಟ್ರಾನ್ಸಿಸ್ಟರ್ ಲಾಜಿಕ್. HTL ಬಂದ್ಬಿಟ್ಟು ಹೈ ಥ್ರೆಶೋಲ್ಡ್ ಲಾಜಿಕ್. ITL ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಇಂಜೆಕ್ಷನ್ ಲಾಜಿಕ್. IIL ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಇಂಜೆಕ್ಷನ್ ಲಾಜಿಕ್. TTL ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ ಲಾಜಿಕ್. ECL ಬಂದ್ಬಿಟ್ಟು ಎಮಿಟರ್ ಕಪಲ್ಡ್ ಲಾಜಿಕ್. ಇನ್ನೊಂದ್ಸರಿ ಹೇಳ್ತಿರೋ ನಿಧಾನಕ್ಕೆ ಬರ್ಕೊಡಿ. ಪಿ ಮಾಸ್ ಅಂದ್ರೆ ಪಿ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಎನ್ ಮಾಸ್ ಅಂದ್ರೆ ಎನ್ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಸಿ ಮಾಸ್ ಅಂದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. FET ಅಂತಂದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. RTL ಅಂದ್ರೆ ರೆಸಿಸ್ಟರ್ ಟ್ರಾನ್ಸಿಸ್ಟರ್ ಲಾಜಿಕ್. DCTL ಅಂದ್ರೆ ಡೈರೆಕ್ಟ್ ಕಪಲ್ಡ್ ಟ್ರಾನ್ಸಿಸ್ಟರ್ ಲಾಜಿಕ್. DTL ಅಂತಂದ್ರೆ ಡಯೋಡ್ ಟ್ರಾನ್ಸಿಸ್ಟರ್ ಲಾಜಿಕ್. HTL ಅಂದ್ರೆ ಹೈ ಥ್ರೆಶೋಲ್ಡ್ ಲಾಜಿಕ್. IITL ಅಂದ್ರೆ ಇಂಟಿಗ್ರೇಟೆಡ್ ಇಂಜೆಕ್ಷನ್ ಲಾಜಿಕ್. TTL ಅಂತಂದ್ರೆ ಟ್ರಾನ್ಸಿಸ್ಟರ್ ಲಾಜಿಕ್. ECL ಅಂತಂದ್ರೆ ಎಮಿಟರ್ ಕಪಲ್ಡ್ ಲಾಜಿಕ್. ECL ಅಂದ್ರೆ ಎಮಿಟರ್ ಕಪಲ್ಡ್ ಲಾಜಿಕ್. ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಐಸಿಸ್ ಆಯ್ತು. ಈಗ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಜನರಲ್ ಕ್ಯಾಟಗರಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಐಸಿಸ್ ನ 2 ಜನರಲ್ ಕ್ಯಾಟಗರಿ, ಲೀನಿಯರ್ ಐಸಿಸ್ ಅಂಡ್ ಡಿಜಿಟಲ್ ಐಸಿಸ್. ಲೀನಿಯರ್ ಐಸಿಸ್ ಅಂತ ಮತ್ತೆ ಡಿಜಿಟಲ್ ಐಸಿಸ್ ಅಂತ 2 ಕ್ಯಾಟಗರಿ. ಲೀನಿಯರ್ ಐಸಿಸ್ ಆಪರೇಟ್ ವಿತ್ ಕಂಟಿನ್ಯೂಸ್ ಸಿಗ್ನಲ್ಸ್ ಅಂಡ್ ಆರ್ ಯೂಸ್ಡ್ ಟು ಕನ್ಸ್ಟ್ರಕ್ಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಸಚ್ ಆಸ್ ಆಂಪ್ಲಿಫೈಯರ್ಸ್, ವೋಲ್ಟೇಜ್ ಕಂಪ್ಯಾರೇಟರ್ಸ್ ಎಕ್ಸೆಟ್ರಾ. ಲೀನಿಯರ್ ಐಸಿಸ್ಗಳನ್ನ ಆಪರೇಟ್ ವಿತ್ ಕಂಟಿನ್ಯೂಸ್ ಸಿಗ್ನಲ್ ಕೊಟ್ಟು ಆಪರೇಟ್ ಮಾಡ್ತೀವಿ. ಅಂಡ್ ಆರ್ ಯೂಸ್ ಟು ಕನ್ಸ್ಟ್ರಕ್ಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಸಚ್ ಆಸ್ ಆಂಪ್ಲಿಫೈಯರ್ಸ್, ವೋಲ್ಟೇಜ್ ಕಂಪ್ಯಾರೇಟರ್ಸ್ ಈ ಥರ ಸರ್ಕ್ಯೂಟ್ಗಳಲ್ಲಿ ಎಕ್ಸೆಟ್ರಾ. ಈ ಥರ ಸರ್ಕ್ಯೂಟ್ಗಳಲ್ಲಿ ಲೀನಿಯರ್ ಐಸಿಸ್ಗಳನ್ನು ಯೂಸ್ ಮಾಡ್ತೀವಿ. ಆಂಪ್ಲಿಫೈಯರ್ ಮತ್ತು ವೋಲ್ಟೇಜ್ ಕಂಪ್ಯಾರೇಟರ್ ಅಲ್ಲಿ ಲೀನಿಯರ್ ಸರ್ಕ್ಯೂಟ್ಸ್ಗಳನ್ನು ಯೂಸ್ ಮಾಡ್ತೀವಿ. ಡಿಜಿಟಲ್ ಐಸಿಸ್ ಎಲ್ಲಿ ಯೂಸ್ ಮಾಡ್ತೀವಿ? ಡಿಜಿಟಲ್ ಐಸಿಸ್ ಆಪರೇಟ್ ವಿತ್ ಬೈನರಿ ಸಿಗ್ನಲ್ಸ್. ಲೀನಿಯರ್ ಐಸಿಸ್ ಆಪರೇಟ್ ವಿತ್ ಕಂಟಿನ್ಯೂಸ್ ಸಿಗ್ನಲ್ ಅಂದ್ರೆ ಈ ತರ ಅನಲಾಗ್ ಕಂಟಿನ್ಯೂಸ್ ಸಿಗ್ನಲ್ ಯೂಸ್ ಮಾಡಿ ಆಗೋದು ಲೀನಿಯರ್ ಐಸಿಸ್ಗಳು. ಅವನ್ನ ನಾವು ಆಂಪ್ಲಿಫೈಯರ್ಸ್, ವೋಲ್ಟೇಜ್ ಕಂಪ್ಯಾರೇಟರ್ಸ್ ಆ ಥರದರಲ್ಲಿ ಯೂಸ್ ಮಾಡ್ತೀವಿ ಲೀನಿಯರ್ ಐಸಿಸ್ಗಳನ್ನ. ಡಿಜಿಟಲ್ ಐಸಿಸ್ಗಳು ಆಪರೇಟ್ ವಿತ್ ಬೈನರಿ ಸಿಗ್ನಲ್ 1 or 0, ಹೈ ಆರ್ ಲೋ, ಆ ರೀತಿ ಸಿಗ್ನಲ್ಸ್ ಆರ್ ಇನ್ವೇರಿಯಬಲಿ ಕನ್ಸ್ಟ್ರಕ್ಟೆಡ್ ವಿತ್ ಐಸಿಸ್. ಡಿಜಿಟಲ್ ಐಸಿಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ಲೆವೆಲ್ ಆಫ್ ಇಂಟಿಗ್ರೇಷನ್ ಮೇಲೆ ಅದನ್ನ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಮಾಡಿದೀವಿ. ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ SSI ಅಂತ. SSI ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಡಿಸ್ಕ್ರೈಬ್ಸ್ fixed function ICs that have up to 12 gate circuits on a single chip, and they include basic gates and flip-flops. Basic gates are AND, OR, NOT, XOR, XNOR, NAND, NOR ಈ 7 ಗೇಟ್ಗಳು ಮತ್ತೆ ನಮ್ಮ ಫ್ಲಿಪ್ ಫ್ಲಾಪ್ಸ್ ಇವನ್ನೆಲ್ಲನೂ ನಾವು ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ SSI ಯೂಸ್ ಮಾಡಿ ಐಸಿಸ್ ನ ಮಾಡ್ತೀವಿ. ಡಿಸ್ಕ್ರೈಬ್ಸ್ ಫಿಕ್ಸ್ಡ್ ಫಂಕ್ಷನ್ ಆಫ್ ಐಸಿಸ್ ದಟ್ ಹ್ಯಾವ್ ಅಪ್ ಟು 12 ಗೇಟ್ ಕನ್ಸ್ಟ್ರಕ್ಷನ್. ಅದರೊಳಗಡೆ ಅಪ್ ಟು 12 ಗೇಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಈಗ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ MSI. ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಡಿಸ್ಕ್ರೈಬ್ಸ್ ಐಸಿಸ್ ದಟ್ ಹ್ಯಾವ್ ಫ್ರಮ್ 12 to 99 ಗೇಟ್ಸ್, 12ರಿಂದ
99 ಗೇಟ್ಸ್ ಒಳಗಡೆ ಇರುತ್ತೆ. ಅದೇ ಸಿಂಗಲ್ ಚಿಪ್ ಒಳಗಡೆ 12ರಿಂದ 99 ಗೇಟ್ಸ್. They include logic functions such as encoders, decoders, counters, registers, etc. Logic functions ಗಳು ಇದಾವಲ್ಲ, ಎನ್ಕೋಡರ್ಗಳು, ಡಿಕೋಡರ್ಗಳು, ಕೌಂಟರ್ಸ್, ರಿಜಿಸ್ಟರ್ಸ್ ಇವೆಲ್ಲವನ್ನು ನಾವು ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಯೂಸ್ ಮಾಡಿ ಐಸಿಸ್ ಮಾಡ್ತೀವಿ. ಡಿಸ್ಕ್ರೈಬ್ಸ್ ಐಸಿಸ್ ದಟ್ ಹ್ಯಾವ್ ಅಪ್ ಟು 12 to 99 ಗೇಟ್ ಆನ್ ದಿ ಚಿಪ್. ಒಂದು ಚಿಪ್ ಒಳಗಡೆ ಎಷ್ಟು ಗೇಟ್ಗಳು ಇಡಿಸ್ತವೆ ಅದ್ರ ಮೇಲೆ ಇವು ಡಿಫ್ರೆನ್ಶಿಯೇಟ್ ಮಾಡಿರೋದು. ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಅಲ್ಲಿ ಓನ್ಲಿ ಅಪ್ ಟು 12 ವರೆಗೆ ಮಾತ್ರ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ SSI ಅಲ್ಲಿ, MSI ಅಲ್ಲಿ, ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಅಲ್ಲಿ 12 ಇಂದ 99 ಗೇಟ್ ಒಳಗಡೆ ಇರುತ್ತೆ. ಅವು ನಾವು ಎನ್ಕೋಡರ್ಸ್, ಡಿಕೋಡರ್ಸ್, ಕೌಂಟರ್ಸ್, ರಿಜಿಸ್ಟರ್ಸ್. SSIಗೆ ನಮ್ದು ಗೇಟ್ಸ್, ಬೇಸಿಕ್ ಗೇಟ್ಸ್ ಮತ್ತೆ ಫ್ಲಿಪ್ ಫ್ಲಾಪ್ಸ್. ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ LSI. Large scale integration is a classification of IC with complexities of 100 to 9999 gates per chip. Include memories. ಮೆಮೊರಿಗಳು ಇದಾವಲ್ಲ, ಮೆಮೊರೀಸ್ಗೆ ಇದನ್ನ ಈ ತರ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತೀವಿ. ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ LSI ಕ್ಲಾಸಿಫಿಕೇಶನ್ ಆಫ್ ಐಸಿಸ್. ಈ ಐಸಿಸ್ಗಳು 100ರಿಂದ 9999 ಗೇಟ್ಸ್ ಒಂದೇ ಚಿಪ್ ಅಲ್ಲಿ, ಸಿಂಗಲ್ ಚಿಪ್ ಅಲ್ಲಿ ಅಷ್ಟು ಗೇಟ್ಸ್ ಒಳಗಡೆ ಫ್ಯಾಬ್ರಿಕ್ ಮಾಡಿರ್ತೀವಿ. ಇದು ಎಲ್ಲಂದ್ರೆ ಮೆಮೊರೀಸ್ಗಳು ಇದಾವಲ್ಲ ಅದನ್ನ ಇದು ಯೂಸ್ ಮಾಡ್ತೀವಿ. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ VLSI ಡಿಸ್ಕ್ರೈಬ್ಸ್ ಐಸಿಸ್ ವಿತ್ ಕಾಂಪ್ಲೆಕ್ಸಿಟಿ ಆಫ್ 10,000 to 99,999 ಗೇಟ್ಸ್ ಪರ್ ಚಿಪ್. 10,000ದಿಂದ 99,999 ಗೇಟ್ಸ್ ಒಂದೇ ಚಿಪ್ ಅಲ್ಲಿ ಇರುತ್ತೆ. ಅದನ್ನ ನಾವು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ VLSI ಅಂತ ಕರಿತೀವಿ. Logic family classification ಅರ್ಥ ಆಯ್ತಲ್ಲ. Mainly classified into 2 types, bipolar and unipolar. Bipolar again classified into 2 types, saturated, non-saturated. Saturated ಅಲ್ಲಿ TTL, RTL, DCTL, DTL, HTL, IIL, I2L ಅಥವಾ TTL. Non-saturated ಅಲ್ಲಿ Schottky, ECL. Unipolar ಅಲ್ಲಿ PMOS, NMOS, CMOS. ಲೀನಿಯರ್ ಐಸಿಸ್, ಡಿಜಿಟಲ್ ಐಸಿಸ್. ಲೀನಿಯರ್ ಐಸಿಸ್ಗಳನ್ನ ಕಂಟಿನ್ಯೂಸ್ ಸಿಗ್ನಲ್ ಕೊಟ್ಟು ನಾವು ಅದನ್ನ ಆಪರೇಟ್ ಮಾಡ್ತೀವಿ. ಅದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಆಂಪ್ಲಿಫೈರ್ಸ್ ಮತ್ತೆ ವೋಲ್ಟೇಜ್ ಕಂಪರೇಟರ್ ಯೂಸ್ ಮಾಡ್ತೀವಿ. ಡಿಜಿಟಲ್ ಐಸಿಸ್ಗಳನ್ನ ನಾವು ಬೈನರಿ ಸಿಗ್ನಲ್ಸ್ಗಳನ್ನ ಕೊಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಡಿಜಿಟಲ್ ಐಸಿಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ಅದನ್ನ ಕ್ಲಾಸಿಫಿಕೇಶನ್ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್. ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ SSI. ಎಷ್ಟು ಗೇಟ್ಸ್ ಇರುತ್ತೆ ಅದರಲ್ಲಿ? ಅಪ್ ಟು 12 ಗೇಟ್ಸ್. ಬೇಸಿಕ್ ಗೇಟ್ಸ್ ಮತ್ತೆ ಫ್ಲಿಪ್ ಫ್ಲಾಪ್ಸ್ ಇದರಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್. MSI ಇದು ಬಂದ್ಬಿಟ್ಟು 12ರಿಂದ 99 ಗೇಟ್ಸ್ ಒಳಗಡೆ ಇರುತ್ತೆ. ಇದು ನಾವು ಡಿಕೋಡರ್ಸ್, ಎನ್ಕೋಡರ್ಸ್, ಕೌಂಟರ್ಸ್, ರೆಜಿಸ್ಟರ್ಸ್ಗಳನ್ನೆಲ್ಲ ಈ ಟೆಕ್ನಾಲಜಿ ಯೂಸ್ ಮಾಡಿ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಅಲ್ಲಿ ಐಸಿಸ್ ನ ಮಾಡ್ತೀವಿ. ಆ ಒಂದು ಸಿಂಗಲ್ ಐಸಿ ಚಿಪ್ ಒಳಗಡೆ 12ರಿಂದ 99 ಗೇಟ್ಸ್ ಇರ್ತವೆ. ಒಂದು ಸಿಂಗಲ್ ಐಸಿ ಚಿಪ್ ಒಳಗಡೆ ಬರೀ 12 ಇದ್ರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್, 12ರಿಂದ 99 ಇದ್ರೆ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್. ನೆಕ್ಸ್ಟ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. LSI 99 ಇಂದ 9,999 ಗೇಟ್ಸ್ ಪರ್ ಸಿಂಗಲ್ ಐಸಿ ಚಿಪ್ ಒಳಗಡೆ. ಇದನ್ನ ನಾವು ಮೆಮೊರೀಸ್ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕೌಂಟರ್ಸ್, ಎನ್ಕೋಡರ್ಸ್, ಡಿಕೋಡರ್ಸ್, ರೆಜಿಸ್ಟರ್ಸ್. ಇಲ್ಲಿ ಫ್ಲಿಪ್ ಫ್ಲಾಪ್ಸ್, ಬೇಸಿಕ್ ಗೇಟ್ಸ್. ಇಲ್ಲಿ ಮೆಮೊರೀಸ್. ಲಾಸ್ಟ್ ಫೋರ್ತ್ ವೆರಿ ಲಾರ್ಜ್ ಸ್ಕೇಲ್ integration. Very large scale integration VLSI.
ಇಲ್ಲಿ ಅಪ್ ಟು 10,000 ಇಂದ 99,999 1 lakh 10,000 ಇಂದ 1 lakh ಒಳಗಡೆ ಐಸಿಸ್ ಪರ್ ಸಿಂಗಲ್ ಚಿಪ್ ಅಲ್ಲಿ ಇರ್ತದೆ. ಅದನ್ನು ನಾವು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಜಿಟಲ್ ಐಸಿಸ್ ಕ್ಯಾರೆಕ್ಟರಿಸ್ಟಿಕ್ಸ್. Some important characteristics of various logic families are propagation delay, speed of operation. Propagation delay ಅಂದ್ರೆ power dissipation, fan in, fan out, noise margin. ಇವೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಣ. ತಾಂತ್ರಿಕ ಶಿಕ್ಷಣ ಎಸಿ ಬ್ರಾಂಚ್ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ DTE ಬೋರ್ಡ್ ಇಂದ ಮಾಡಲ್ಪಟ್ಟ ಸಿಲೆಬಸ್ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ENC ಬ್ರಾಂಚ್ ಅವರಿಗೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದೊಂದೇ ಸಬ್ಜೆಕ್ಟ್ ಅನ್ನ ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದೀವಿ. ಅದರಲ್ಲಿ ಪ್ರಥಮ ಸಬ್ಜೆಕ್ಟ್ ಆಗಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ವಿ. ಆಲ್ಮೋಸ್ಟ್ ಕೊನೆಗೆ ಬಂದಿದ್ವಿ. ಲಾಸ್ಟ್ ಯೂನಿಟ್ ಕಳೆದ ಕ್ಲಾಸ್ಗಳಲ್ಲಿ 5 ಯೂನಿಟ್ ಮುಗಿಸ್ಕೊಂಡ್ ಬಂದಿದ್ವಿ. ಇದು 6th ಯೂನಿಟ್ ಲಾಜಿಕ್ ಫ್ಯಾಮಿಲೀಸ್. ಈ ಯೂನಿಟ್ ನ ಫಸ್ಟ್ ಕ್ಲಾಸ್ ಆಗಿದೆ, ಇದು ಸೆಕೆಂಡ್ ಕ್ಲಾಸ್. ಪ್ರೊಪಗೇಷನ್ ಡಿಲೇ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರೊಪಗೇಷನ್ ಡಿಲೇ, ಸ್ಪೀಡ್ ಆಫ್ ಆಪರೇಷನ್ ಅಂತಾನು ಕರಿತೀವಿ. ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರೊಪಗೇಷನ್ ಡಿಲೇ ಅಂತಂದ್ರೆ ಪ್ರೊಪಗೇಷನ್ ಡಿಲೇ ಈಸ್ ಡಿಫೈನ್ಡ್ ಆಸ್ ದ ಟೈಮ್ ಟೇಕನ್ ಫಾರ್ ದ ಔಟ್ಪುಟ್ ಆಫ್ ಎ ಗೇಟ್ ಟು ಚೇಂಜ್ ಆಫ್ಟರ್ ದ ಇನ್ಪುಟ್ಸ್ ಆರ್ ಚೇಂಜ್ಡ್. ಒಂದು ಯಾವ್ದಾನ ಒಂದು ಗೇಟ್ ಇರುತ್ತಲ್ಲ, ಆ ಗೇಟ್ಗೆ ಔಟ್ಪುಟ್ಟು ಯಾವಾಗ ಚೇಂಜ್ ಆಗುತ್ತೆ, ಇನ್ಪುಟ್ ಚೇಂಜ್ ಮಾಡಿದ್ಮೇಲೆ ಎಷ್ಟೊತ್ತಾದ್ಮೇಲೆ ಔಟ್ಪುಟ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆ್ಯಂಡ್ ಗೇಟ್ ತಗೊಳ್ರಿ. ಆ್ಯಂಡ್ ಗೇಟ್ಗೆ 0 ಇನ್ಪುಟ್ ಕೊಟ್ಟಿದ್ದೀರ ಅನ್ಕೊಳ್ರಿ, ಔಟ್ಪುಟ್ 0 ತೋರಿಸ್ತಾ ಇದೆ. ಇವಾಗ ಇನ್ಪುಟ್ನ ಚೇಂಜ್ ಮಾಡ್ತೀರಾ ನೀವು. 2 ಇನ್ಪುಟ್ಸ್ ಆಫ್ ಆ್ಯಂಡ್ ಗೇಟ್ಸ್ನ 1 ಚೇಂಜ್ ಮಾಡ್ತೀರಾ. ಈ 1 ಚೇಂಜ್ ಮಾಡಿದಾಗ ಔಟ್ಪುಟ್ 0 ತೋರಿಸ್ತಾ ಇದೆ, ಪ್ರೀವಿಯಸ್ ಇನ್ಪುಟ್ 0 ಅದು 0 ಇಂದ 1 ಆಗ್ಬೇಕು. ಇವಾಗ 1 into 1 ಆ್ಯಂಡ್ ಗೇಟ್ ಔಟ್ಪುಟ್ 1. ಎಷ್ಟೊತ್ತಿಗೆ ಅದು ಚೇಂಜ್ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ. ಈ 1 ಕೊಟ್ಟದ್ಮೇಲೆ ನಿಮಗೆ ಎಷ್ಟು ಟೈಮ್ ತಗೊಂಡಾದ್ಮೇಲೆ ಅದು 1 ಅಂತ ಔಟ್ಪುಟ್ ತೋರಿಸುತ್ತೆ. ಅದೇ ಪ್ರೊಪಗೇಷನ್ ಡಿಲೇ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಇದನ್ನ ಯಥಾವತ್ತು ಕನ್ನಡದಲ್ಲಿ ಏನು ಹೇಳಿದ್ರೆ ಇದನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಟ್ರೈ ಮಾಡಿ ಎಕ್ಸಾಂಪಲ್ ಬರೀಬೇಕಾದ್ರೆ. ಹೆಂಗೆಪ್ಪ ಅಂತಂದ್ರೆ ಪ್ರೊಪಗೇಷನ್ ಡಿಲೇ ಈಸ್ ಡಿಫೈನ್ಡ್ ಆಸ್ ದ ಟೈಮ್ ಟೇಕನ್ ಫಾರ್ ದ ಔಟ್ಪುಟ್ ಆಫ್ ಎ ಗೇಟ್ ಟು ಚೇಂಜ್ ಆಫ್ಟರ್ ದ ಇನ್ಪುಟ್ಸ್ ಹ್ಯಾವ್ ಚೇಂಜ್ಡ್. ಔಟ್ಪುಟ್ ಆಫ್ ದ propagation delay is defined as the time taken for the output of a gate to change after the inputs have changed. Input change ಆದ್ಮೇಲೆ ಔಟ್ಪುಟ್ ಚೇಂಜ್ ಆಗಿ ಎಷ್ಟೊತ್ತು ಟೈಮ್ ತಗೊಳುತ್ತೆ. ಅದೇ ಸಿಂಪಲ್ ಆಗಿ ಕನ್ನಡದಾಗ ಹೇಳ್ಬೇಕಂತಂದ್ರೆ ಇನ್ಪುಟ್ ಚೇಂಜ್ ಮಾಡಿದ್ಮೇಲೆ ನೀನು ಒಂದು ಗೇಟಿಗೆ ಔಟ್ಪುಟ್ ಎಷ್ಟೊತ್ತಿಗೆ ಅದು ಚೇಂಜ್ ಆಗಿ ಕೊಡುತ್ತೆ. ಔಟ್ಪುಟ್ ಎಷ್ಟೊತ್ತಿಗೆ ಚೇಂಜ್ ಆಗಿ ಕೊಡುತ್ತೆ. ಆ ಟೈಮನ್ನೇ ನಾವು ಪ್ರೊಪಗೇಷನ್ ಡಿಲೇ ಅಂತ ಕರಿತೀವಿ. ಅದನ್ನೇ ನಾವು ಸ್ಪೀಡ್ ಆಫ್ ಆಪರೇಷನ್ ಅಂತಲೂ ಕರಿತೀವಿ. ಪ್ರೊಪಗೇಷನ್ ಡಿಲೇ ಅಥವಾ ಸ್ಪೀಡ್ ಆಫ್ ಆಪರೇಷನ್. ಎ ಲಾಜಿಕ್ ಸಿಗ್ನಲ್ ಆಲ್ವೇಸ್ ಎಕ್ಸ್ಪೀರಿಯನ್ಸಸ್ ಎ ಡಿಲೇ ಇನ್ ಗೋಯಿಂಗ್ ಥ್ರೂ ಎ ಸರ್ಕ್ಯೂಟ್. ಎ ಲಾಜಿಕ್ ಸಿಗ್ನಲ್ ಏನಿದೆ, ಆಲ್ವೇಸ್ ಎಕ್ಸ್ಪೀರಿಯನ್ಸಸ್ ಎ ಡಿಲೇ ಇನ್ ಗೋಯಿಂಗ್ ಥ್ರೂ ಎ ಸರ್ಕ್ಯೂಟ್ ಅಲ್ಲಿ ಹೋಗಿ ಅದು ಇನ್ಪುಟ್ ಹೋಗಿ ಸರ್ಕ್ಯೂಟ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿ ಔಟ್ಪುಟ್ ಕೊಡೋಷ್ಟರೊಳಗಡೆ ಡಿಲೇ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದೆ. ದಿ 2 ಪ್ರೊಪಗೇಷನ್ ಡಿಲೇ ಟೈಮ್ಸ್ ಶೋನ್. 2 ಪ್ರೊಪಗೇಷನ್ ಡಿಲೇ ಇದೆ. ಏನೇನಂತಂದ್ರೆ TPHL ಅಂದ್ರೆ ಹೈ ಟು ಲೋ. ಇನ್ಪುಟ್ 0 ಇದೆ, 1 ಆಗ್ತಾ ಇದೆ. ಔಟ್ಪುಟ್ 1 ಇದೆ, 0 ಆಗ್ತಾ ಇದೆ. ಹೈ ಇಂದ ಔಟ್ಪುಟ್ ಲೋ ಎಷ್ಟು ಟೈಮ್ ತಗೊಳುತ್ತೆ, ಇನ್ಪುಟ್ ಚೇಂಜ್ ಮಾಡಿದ್ಮೇಲೆ ಔಟ್ಪುಟ್ ಚೇಂಜ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, TPHL ಅಂತ ಒಂದು. ಮತ್ತೆ ಇನ್ನೊಂದು TPLH ಅಂದ್ರೆ ಲೋ ಟು ಹೈ. ಇನ್ಪುಟ್ ಲೋ ಅಲ್ಲಿದೆ, ಔಟ್ಪುಟ್ ಲೋ ಬಂದಿದೆ, ಇನ್ಪುಟ್ ಹೈ ಆಗಬೇಕು. ಲೋ ಟು ಹೈಗೆ ಎಷ್ಟೊತ್ತು ತಗೊಳುತ್ತೆ ಟೈಮು. ಇಲ್ಲಿ ನೋಡ್ರಿ, ಇದು TPHL ಟೈಮ್ ಟೇಕನ್. TPHL ಅಂತಂದ್ರೆ ಇಟ್ ಈಸ್ ದ ಪ್ರೊಪಗೇಷನ್ ಡಿಲೇ ಟೈಮ್ ಇನ್ ಗೋಯಿಂಗ್ ಫ್ರಮ್ ಲಾಜಿಕಲ್ ಹೈ 1 state to logical low state. ಲಾಜಿಕಲ್ ಹೈ ಇಂದ 1 ಸ್ಟೇಟ್ ಇಂದ ಲಾಜಿಕಲ್ ಲೋ ಸ್ಟೇಟಿಗೆ 0 ಸ್ಟೇಟಿಗೆ ಎಷ್ಟು ಟೈಮ್ ತಗೊಳುತ್ತೆ, ಅದನ್ನ ನಾವು TPHL ಅಂತ ಕರಿತೀವಿ. TPLH ಅಂದ್ರೆ ಇಟ್ ಈಸ್ ದ ಪ್ರೊಪಗೇಷನ್ ಡಿಲೇ ಟೈಮ್ ಈಸ್ ಗೋಯಿಂಗ್ ಫ್ರಮ್ ಲಾಜಿಕಲ್ ಲೋ ಸ್ಟೇಟ್ to logical high state 1 state, 0 state to 1 state. 0 state ಇಂದ 1 ಸ್ಟೇಟಿಗೆ ಹೋಗೋಕೆ ಎಷ್ಟೊತ್ತು ಟೈಮ್ ತಗೊಳುತ್ತೆ, ಅದನ್ನ TPLH ಅಂತ ಕರಿತೀವಿ. 1 ಸ್ಟೇಟ್ ಇಂದ 0 ಸ್ಟೇಟಿಗೆ ಹೋಗೋಕೆ ಎಷ್ಟೊತ್ತು ಟೈಮ್ ತಗೊಳುತ್ತೆ, ಅದನ್ನ TPLH ಅಂತ ಕರಿತೀವಿ. ಇದು ಇನ್ಪುಟ್ ವೋಲ್ಟೇಜ್, ಇದು ಔಟ್ಪುಟ್ ವೋಲ್ಟೇಜ್, ಇದು ಟೈಮ್.
50% ಹತ್ರ ಮೆಜರ್ ಮಾಡ್ತೀವಿ. ನಾವು ಎಲ್ಲಿ ಮೆಜರ್ ಮಾಡ್ತೀವಿ ಅಂತಂದರೆ 50% ವೋಲ್ಟೇಜ್ ಲೆವೆಲ್ ಹತ್ರ ಮೆಜರ್ ಮಾಡ್ತೀವಿ. The delay times are measured between the 50% voltage level of the input and the output waveforms. The value of propagation time are a measure of the relative speed of logic circuit. Logic circuit ದು relative speed propagation delay time ನ ಎದಕ್ಕೆ ಕಂಡುಹಿಡಿತೀವಿ ಅಂದರೆ ಆ ಸರ್ಕ್ಯೂಟ್ ಎಷ್ಟು ಫಾಸ್ಟ್ ಆಗಿ ಆಪರೇಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕಂಡುಹಿಡಿತೀವಿ. ದಿ ಆವರೇಜ್ ಪ್ರೊಪಗೇಷನ್ ಡಿಲೇ TPD, ಆವರೇಜ್ ಪ್ರೊಪಗೇಷನ್ ಡಿಲೇ TPD ಅಂತಂದ್ರೆ TPLH ಪ್ಲಸ್ TPHL by 2 ಮಾಡಿದ್ರೆ ನಮಗೆ ಆವರೇಜ್ ಪ್ರೊಪಗೇಷನ್ ಡಿಲೇ ಸಿಗುತ್ತೆ. ಇವಾಗ ನೆಕ್ಸ್ಟ್ ಪವರ್ ಡಿಸಿಪೇಷನ್. ಪವರ್ ಡಿಸಿಪೇಷನ್ ಅಂದರೆ ಏನು? ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಪವರ್ ಡಿಸಿಪೇಷನ್. PD ಅಂತಂದ್ರೆ VCC ಇಂಟು ICC ಆವರೇಜ್. VCC ಇಂಟು ICC ಆವರೇಜ್ ಪ್ರೊಪಗೇಷನ್ ಡಿಲೇ. ದಿ ಪವರ್ ಡಿಸಿಪೇಷನ್ ಪ್ರೊಪಗೇಷನ್ ಡಿಲೇ ಓವರ್ ಟಾಪಿಕ್. ಇವಾಗ ಪವರ್ ಡಿಸಿಪೇಷನ್ PD ಅಂದರೆ VCC ಇಂಟು ICC. ಪವರ್ ಅಂತಂದರೆ ವೋಲ್ಟೇಜ್ ಇಂಟು ಕರೆಂಟ್ ಪವರ್. PD power dissipation. The power dissipation PD of a logic gate is the power required by the gate to operate with 50% duty cycle at a specified frequency and is expressed milliwatts. ಪವರ್ ಬೇಕಲ್ಲ ಒಂದು ಗೇಟ್ ಆಪರೇಟ್ ಮಾಡೋಕ್ಕೆ, ಅದು ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಪವರ್ ಡಿಸಿಪೇಷನ್ ಅಂತ ಕರಿತೀವಿ. ದಿ ಪವರ್ ಡಿಸಿಪೇಷನ್ PD ಆಫ್ ಎ ಲಾಜಿಕ್ ಗೇಟ್ ಇಸ್ ದ ಪವರ್ ರಿಕ್ವೈರ್ಡ್ ಬೈ ದ ಗೇಟ್ ಟು ಆಪರೇಟ್. ಯಾವುದೋ ಒಂದು ಗೇಟ್ ಎಷ್ಟು ಪವರ್ ಇಂದ ಅದು ಆಪರೇಟ್ ಮಾಡುತ್ತೆ ಅದನ್ನ ನಾವು ಪವರ್ ಡಿಸಿಪೇಷನ್ ಅಂತ ಕರಿತೀವಿ. 50% ಡ್ಯೂಟಿ ಸೈಕಲ್ ಅಲ್ಲಿ ಸ್ಪೆಸಿಫೈಡ್ ಫ್ರೀಕ್ವೆನ್ಸಿಯಲ್ಲಿ ಅಂಡ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮಿಲಿವ್ಯಾಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದಿ ಪವರ್ ಡಿಸಿಪೇಷನ್ ಆಫ್ ಎ ಗೇಟ್ ಈಸ್ ಗಿವನ್ ಬೈ PD is equals to VCC into ICC average, where VCC is the gate supply voltage and ICC average is the average current drawn. ಗೇಟ್ ಸಪ್ಲೈ ವೋಲ್ಟೇಜ್ ಅಂತ ಕರಿತೀವಿ VCC ಅಂತಂದ್ರೆ, ICC ಅಂತಂದ್ರೆ ಆವರೇಜ್ ಕರೆಂಟ್ ಡ್ರಾನ್. ನೆಕ್ಸ್ಟ್ ಟಾಪಿಕ್ ಫ್ಯಾನ್ ಇನ್ ಅಂದ್ರೆ ಏನು? ಫ್ಯಾನ್ ಇನ್ ಅಂತಂದ್ರೆ ದ ಫ್ಯಾನ್ ಇನ್ ಆಫ್ ಎ ಗೇಟ್ ಈಸ್ ದ ನಂಬರ್ ಆಫ್ ಇನ್ಪುಟ್ಸ್ ಕನೆಕ್ಟೆಡ್ ಟು ದ ಗೇಟ್ ವಿತೌಟ್ ಎನಿ ಡಿಗ್ರೇಡೇಷನ್ ಇನ್ ದ ವೋಲ್ಟೇಜ್ ಲೆವೆಲ್ಸ್. ದಿ ಫ್ಯಾನ್ ಇನ್ ಆಫ್ ಎ ಗೇಟ್ ಈಸ್ ದ ನಂಬರ್ ಆಫ್ ಇನ್ಪುಟ್ಸ್ ಕನೆಕ್ಟೆಡ್ ಟು ದ ಗೇಟ್ ವಿತೌಟ್ ಎನಿ ಡಿಗ್ರೇಡೇಷನ್ ಇನ್ ದ ವೋಲ್ಟೇಜ್ ಲೆವೆಲ್. ಎಷ್ಟು ಇನ್ಪುಟ್ಸ್, ಎಷ್ಟು ಮ್ಯಾಕ್ಸಿಮಮ್ ಇನ್ಪುಟ್ಸ್ಗಳನ್ನ ನಾವು ಕನೆಕ್ಟ್ ಮಾಡ್ಬೋದು ಒಂದು ಗೇಟ್ಗೆ, ಅದನ್ನ ನಾವು ಫ್ಯಾನ್ ಇನ್ ಅಂತ ಕರಿತೀವಿ. ದ ಫ್ಯಾನ್ ಇನ್ ಡಿಟರ್ಮೈನ್ಸ್ ದ ಫಂಕ್ಷನಲ್ ಕ್ಯಾಪಬಿಲಿಟಿ ಆಫ್ ದಿ ಲಾಜಿಕ್ ಸರ್ಕ್ಯೂಟ್. ಲಾಜಿಕ್ ಸರ್ಕ್ಯೂಟ್ನ ಫಂಕ್ಷನಲ್ ಕ್ಯಾಪಬಿಲಿಟಿ ಹೇಳುತ್ತೆ ಫ್ಯಾನ್ ಇನ್ ಅನ್ನೋದು. ದಿ ಫ್ಯಾನ್ ಇನ್ ಆಫ್ ಎ ಗೇಟ್ ಈಸ್ ದ ನಂಬರ್ ಆಫ್ ಇನ್ಪುಟ್ಸ್ ಕನೆಕ್ಟೆಡ್ ಟು ದ ಗೇಟ್ ವಿತೌಟ್ ಎನಿ ಡಿಗ್ರೇಡೇಷನ್ ಇನ್ ದ ವೋಲ್ಟೇಜ್ ಲೆವೆಲ್. ವೋಲ್ಟೇಜ್ ಲೆವೆಲ್ ಅಲ್ಲಿ ಏನು ಫ್ಲಕ್ಚುಯೇಟ್ ಆಗ್ಲಾರ್ದಂಗೆ ಎಷ್ಟು ಮ್ಯಾಕ್ಸಿಮಮ್ ಇನ್ಪುಟ್ಸ್ಗಳನ್ನ ಕೊಡ್ಬೋದು, ಅದನ್ನು ನಾವು ಫ್ಯಾನ್ ಇನ್ ಅಂತ ಕರಿತೀವಿ. ಫ್ಯಾನ್ ಔಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಮಿಲರ್ ಲಾಜಿಕ್ ಗೇಟ್ಸ್ that a gate can drive without any degradation in the voltage level. Fan out ಅಂತಂದ್ರೆ fan out is the maximum number of similar logic gates that gate can drive without any degradation in the voltage level. ಒಂದು ಗೇಟ್ ಔಟ್ಪುಟ್ ಬರುತ್ತಲ್ಲ, ಔಟ್ಪುಟ್ನ ಎಷ್ಟು ಗೇಟ್ಗೆ ಇನ್ಪುಟ್ ಆಗಿ ಕೊಡ್ಬೋದು, ಎಷ್ಟು ಮ್ಯಾಕ್ಸಿಮಮ್ ಗೇಟ್ಗೆ ಇನ್ಪುಟ್ ಆಗಿ ಕೊಡ್ಬೋದು ಒಂದು ಗೇಟ್ ಔಟ್ಪುಟ್ಟು, ಅದು ವೋಲ್ಟೇಜ್ ಡಿಗ್ರೇಡೇಷನ್ ಆಗಲಾರ್ದಂಗೆ ಅದನ್ನು ನಾವು ಫ್ಯಾನ್ ಔಟ್ ಅಂತ ಕರಿತೀವಿ. The fan out also called as loading factor ಅಂತಾನೂ ಕರಿತೀವಿ. ಫ್ಯಾನ್ ಔಟ್ನ ಆಫ್ ಎ ಲಾಜಿಕ್ ಗೇಟ್ ಈಸ್ ಡಿಫೈನ್ಡ್ as the maximum number of standard loads that the output of the gate can drive without impairing its normal operation. ನಾರ್ಮಲ್ ಆಪರೇಷನ್ನ ಡಿಸ್ಟರ್ಬ್ ಮಾಡಲಾರ್ದಂಗೆ ನಾವು ಎಷ್ಟು ಮ್ಯಾಕ್ಸಿಮಮ್ ಒಂದು ಗೇಟ್ ಔಟ್ಪುಟ್ ಇಂದ ಎಷ್ಟು ಮ್ಯಾಕ್ಸಿಮಮ್ ಔಟ್ಪುಟ್ನ ಡ್ರೈವ್ ಮಾಡ್ಬೋದು, ಇನ್ಪುಟ್ಸ್ಗಳಾಗಿ ಕೊಡ್ಬೋದು, ಅದನ್ನು ನಾವು ಫ್ಯಾನ್ ಔಟ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಲೋಡ್ ಈಸ್ ಡಿಫೈನ್ಡ್ ಆಸ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಇನ್ಪುಟ್ ಆಫ್ ಎ ಗೇಟ್ ಇನ್ ದ ಸೇಮ್ IC ಫ್ಯಾಮಿಲಿ.
ನೆಕ್ಸ್ಟ್ ನಾಯ್ಸ್ ಇಮ್ಯುನಿಟಿ, ನೆಕ್ಸ್ಟ್ ಫ್ಯಾಕ್ಟರ್ ನಾಯ್ಸ್ ಇಮ್ಯುನಿಟಿ ಆ್ಯಂಡ್ ನಾಯ್ಸ್ ಮಾರ್ಜಿನ್. ನಾಯ್ಸ್ ಇಮ್ಯುನಿಟಿ ಮತ್ತು ನಾಯ್ಸ್ ಮಾರ್ಜಿನ್. ದ ಟರ್ಮ್ ನಾಯ್ಸ್ ಅಂತಂದರೆ ಡಿನೋಟ್ಸ್ ಆ್ಯನ್ ಅನ್ವಾಂಟೆಡ್ ಸಿಗ್ನಲ್ ವೋಲ್ಟೇಜ್. ನಾಯ್ಸ್ ಏನಪ್ಪ ಅದು ನಮಗೆ ಬೇಕಾಗಿಲ್ಲಾರ್ದ ಸಿಗ್ನಲ್ ವೋಲ್ಟೇಜ್, ಅದನ್ನು ನಾಯ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ transients, glitches, etc. When the digital circuit operate in noise environment, the gates may malfunction if the noise is beyond certain limits. ಆ ನಾಯ್ಸ್ ಜಾಸ್ತಿ ಆದರೆ ಅದು ಗೇಟ್ನ ಔಟ್ಪುಟ್ಟೇ ಚೇಂಜ್ ಆಗುತ್ತೆ, ಮಲ್ಫಂಕ್ಷನ್ ಆಗುತ್ತೆ. ಅದನ್ನು ನಾವು ರೆಡ್ಯೂಸ್ ಎಷ್ಟು ಮ್ಯಾಕ್ಸಿಮಮ್ ಆಗಿ ಇರ್ಬೋದು. ದ ಟರ್ಮ್ ನಾಯ್ಸ್ ಡಿನೋಟ್ಸ್ ಆನ್ ಅನ್ವಾಂಟೆಡ್ ಸಿಗ್ನಲ್ ವೋಲ್ಟೇಜ್. ನಾಯ್ಸ್ ಅಂತಂದರೆ ಅನ್ವಾಂಟೆಡ್ ಸಿಗ್ನಲ್ ವೋಲ್ಟೇಜ್. ಎಕ್ಸಾಂಪಲ್ ಟ್ರಾನ್ಸಿಯೆಂಟ್, ಗ್ಲಿಚಸ್. ವೆನ್ ದ ಡಿಜಿಟಲ್ ಸರ್ಕ್ಯೂಟ್ ಆಪರೇಟ್ ಇನ್ ನಾಯ್ಸಿ ಎನ್ವಿರಾನ್ಮೆಂಟ್, ದ ಗೇಟ್ಸ್ ಮೇ ಮಲ್ ಫಂಕ್ಷನ್ ಇಫ್ ದ ನಾಯ್ಸ್ ಈಸ್ ಬಿಯಾಂಡ್ ಸರ್ಟನ್ ಲಿಮಿಟ್ಸ್. ಒಂದು ಲಿಮಿಟ್ವರೆಗೆ ಅದು ನಾಯ್ಸ್ನ ಕಂಟ್ರೋಲ್ ಮಾಡುತ್ತೆ. ನಾಯ್ಸ್ ಇದ್ರೂ ಅದು ಕರೆಕ್ಟಾಗಿ ಔಟ್ಪುಟ್ ಪರ್ಫಾರ್ಮ್ ಮಾಡುತ್ತೆ. ಆ ನಾಯ್ಸ್, ಆ ಟರ್ಮ್ನ ಒಂದು ಫಿಕ್ಸ್ಡ್ ವ್ಯಾಲ್ಯೂನ ಜಾಸ್ತಿ ಆಗಿ ನಾಯ್ಸ್ ಆಗಿ ಬಂದರೆ, ಅದೇ ನಾಯ್ಸೇ ಜಾಸ್ತಿ ಆದರೆ ಆ ಲಿಮಿಟಾಗಿ ಕ್ರಾಸ್ ಮಾಡಿದ್ರೆ ಆವಾಗ ಅದು ಔಟ್ಪುಟ್ ಮಲ್ ಫಂಕ್ಷನ್ ಆಗುತ್ತೆ. ಏನೋ ಔಟ್ಪುಟ್ ಕೊಡುತ್ತೆ, ಔಟ್ಪುಟ್ ಕೊಡೋದಿಲ್ಲ, ಕರೆಕ್ಟಾಗಿರೋ ಕೊಡಬೇಕಾಗಿರೋ ಔಟ್ಪುಟ್ ಕೊಡೋದಿಲ್ಲ. ಆ್ಯಂಡ್ ದ ನಾಯ್ಸ್ ಮೇ ಚೇಂಜಸ್ ದ ಇನ್ಪುಟ್ ವೋಲ್ಟೇಜ್ ಲೆವೆಲ್. ಇನ್ಪುಟ್ ವೋಲ್ಟೇಜ್ ಲೆವೆಲ್ನ ಆ ನಾಯ್ಸ್ ಚೇಂಜ್ ಮಾಡುತ್ತೆ. ಹಂಗಾಗಿ ಇನ್ಪುಟ್ ನಾಯ್ಸ್ ವೋಲ್ಟೇಜ್ ಲೆವೆಲ್ ಚೇಂಜ್ ಆದರೆ ಆಟೋಮೆಟಿಕಲಿ ಔಟ್ಪುಟ್ ಚೇಂಜ್ ಆಗುತ್ತೆ. ಇನ್ಪುಟ್ ಚೇಂಜ್ ಆಗೋದ್ರಿಂದ ಅದು ನಾಯ್ಸ್ ಇಮ್ಯುನಿಟಿ. ನಾಯ್ಸ್ ಇಮ್ಯುನಿಟಿ is the maximum noise voltage that may appear at the input of a logic gate without changing the logic state of its output. ಔಟ್ಪುಟ್ನ ಚೇಂಜ್ ಮಾಡಲಾರ್ದಂಗೆ ಎಷ್ಟು ಮ್ಯಾಕ್ಸಿಮಮ್ ನಾಯ್ಸ್ನ ಅದು ತಡ್ಕೊಳ್ಳುತ್ತೆ. ಇನ್ಪುಟ್ಟು ತಡ್ಕೊಂಡ್ರೆ ಆ ಗೇಟ್ ಎಷ್ಟು ನಾಯ್ಸ್ ಇನ್ಪುಟ್ನ ತಡ್ಕೊಳ್ಳುತ್ತೆ ಔಟ್ಪುಟ್ ಚೇಂಜ್ ಮಾಡಲಾರ್ದಂಗೆ. ಅದನ್ನು ನಾವು ನಾಯ್ಸ್ ಇಮ್ಯುನಿಟಿ ಅಂತ ಕರಿತೀವಿ. ದಿ ಕ್ವಾಂಟಿಟೇಟಿವ್ ಮೆಷರ್ ಆಫ್ ನಾಯ್ಸ್ ಇಮ್ಯುನಿಟಿ ಈಸ್ ಕಾಲ್ಡ್ ನಾಯ್ಸ್ ಮಾರ್ಜಿನ್. ಈಗ ನಾಯ್ಸ್ ಮಾರ್ಜಿನ್ ಅಂತಂದರೆ ದಿ ಕ್ವಾಂಟಿಟೇಟಿವ್ ಮೆಷರ್ ಆಫ್ ನಾಯ್ಸ್ ಇಮ್ಯುನಿಟಿ ಈಸ್ ಕಾಲ್ಡ್ ನಾಯ್ಸ್ ಮಾರ್ಜಿನ್. ನಾಯ್ಸ್ ಇಮ್ಯುನಿಟಿ ಅಂದರೆ ಏನು? ನಾಯ್ಸ್ ಇಮ್ಯುನಿಟಿ ಈಸ್ ದ ಮ್ಯಾಕ್ಸಿಮಮ್ ನಾಯ್ಸ್ ವೋಲ್ಟೇಜ್ ದಟ್ ಮೇ ಅಪಿಯರ್ ಅಟ್ ದ ಇನ್ಪುಟ್ ಆಫ್ ಎ ಲಾಜಿಕ್ ಗೇಟ್ ವಿತೌಟ್ ಚೇಂಜಿಂಗ್ ದ ಲಾಜಿಕ್ ಸ್ಟೇಟ್ ಆಫ್ ಇಟ್ಸ್ ಔಟ್ಪುಟ್. ಎ ಕ್ವಾಂಟಿಟೇಟಿವ್ ಮೆಷರ್ ಆಫ್ ನಾಯ್ಸ್ immunity is called a noise margin. The difference between the operating input voltage, logic voltage level and the threshold voltage is called the noise margin of the circuit. Noise margin ಅಂತ ಕರಿತೀವಿ. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಎರಡಿದೆ. ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಅಂತ. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್, ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಅಂತಂದರೆ VNH. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಇಸ್ ಈಕ್ವಲ್ಸ್ ಟು VOH ಮಿನಿಮಮ್ ಮೈನಸ್ VIH ಮಿನಿಮಮ್. VIH ಮಿನಿಮಮ್. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ VNH ಅಂತಂದರೆ VOH ಮಿನಿಮಮ್ ಮೈನಸ್ VIH ಮಿನಿಮಮ್. ಇಲ್ಲಿ ನಿಮಗೆ VOH ಅಂತಂದರೆ ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್, ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್. VIH ಅಂದರೆ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್, ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್. ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಮೈನಸ್ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್ ಮಾಡಿದ್ರೆ VNH ಬರುತ್ತೆ. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಬರುತ್ತೆ. ಮಿನಿಮಮ್ VOH ಮಿನಿಮಮ್ ಮೈನಸ್ VIH ಮಿನಿಮಮ್. ಈಗ ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್. ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಅಂತಂದ್ರೆ VNL, ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಇಸ್ ಈಕ್ವಲ್ಸ್ ಟು VIL ಮ್ಯಾಕ್ಸಿಮಮ್ ಮೈನಸ್ VOL ಮ್ಯಾಕ್ಸಿಮಮ್. ಇಲ್ಲಿ VIL ಅಂತಂದರೆ ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್, VOL ಅಂತಂದರೆ ಲೋ ಲೆವೆಲ್ ಔಟ್ಪುಟ್ ವೋಲ್ಟೇಜ್. ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್ ಮ್ಯಾಕ್ಸಿಮಮ್ ಮೈನಸ್ ಲೋ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಮ್ಯಾಕ್ಸಿಮಮ್ ಮಾಡಿದ್ರೆ ನಮಗೆ ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಸಿಗುತ್ತೆ. ನಾಯ್ಸ್ ಮಾರ್ಜಿನಲ್ಲಿ ಎರಡು ವಿಧ.
ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್, ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್. ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ಗೆ VOH ಮಿನಿಮಮ್ ಮೈನಸ್ VIH ಮಿನಿಮಮ್ ಮಾಡಬೇಕು. ಹೈ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್, ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಮೈನಸ್ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್ ಮಿನಿಮಮ್ ಮಾಡಿದ್ರೆ ನಮಗೆ ಹೈ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಬರುತ್ತೆ. ಅದೇ ಲೋ ಇನ್ಪುಟ್ ವೋಲ್ಟೇಜ್ ಮೈನಸ್ ಲೋ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಮ್ಯಾಕ್ಸಿಮಮ್ ಮಾಡಿದ್ರೆ ನಮಗೆ ಲೋ ಸ್ಟೇಟ್ ನಾಯ್ಸ್ ಮಾರ್ಜಿನ್ ಸಿಗುತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಟೆಂಪರೇಚರ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಆಪರೇಟಿಂಗ್ ಟೆಂಪರೇಚರ್. ಆಲ್ IC gates are semiconductor devices that are temperature sensitive by nature. ಎಲ್ಲ ICಗಳು ಸೆಮಿಕಂಡಕ್ಟರ್ ಡಿವೈಸಸ್. ಅದು ಸೆಮಿಕಂಡಕ್ಟರ್ ಡಿವೈಸಸ್ ಆಗಿರೋದ್ರಿಂದ ಅದು ಟೆಂಪರೇಚರ್ ಸೆನ್ಸಿಟಿವ್ ಬೈ ನೇಚರ್. ದಿ ಆಪರೇಟಿಂಗ್ ಟೆಂಪರೇಚರ್ ರೇಂಜಸ್ ಫಾರ್ ದಿ IC ವೇರಿ ಫ್ರಮ್ 0 degree to +70 degree ಫಾರ್ ಕನ್ಸ್ಯೂಮರ್ ಅಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಫಾರ್ ಕನ್ಸ್ಯೂಮರ್ ಮತ್ತು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗಳಿಗೆ 0 ಡಿಗ್ರಿಯಿಂದ 70 ಡಿಗ್ರಿವರೆಗೆ ಇರುತ್ತೆ. -55 degree Celsius to +125 degree Celsius ಫಾರ್ ಮಿಲಿಟರಿ ಅಪ್ಲಿಕೇಶನ್. ಮಿಲಿಟರಿ ಅಪ್ಲಿಕೇಶನ್ಸ್ಗಳಲ್ಲಿ -55 degree Celsius ಇಂದ +125 degree Celsius ವರೆಗೆ ಇರುತ್ತೆ. ಪವರ್ ಸಪ್ಲೈ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್, ದಿ ಅಮೌಂಟ್ ಆಫ್ ಪವರ್ ಅಂಡ್ supply voltage required by an IC are the important parameters to be considered in choosing a proper power supply. ನಾ ನೋಡ್ಕೊಳ್ಳೋದಕ್ಕೆ the amount of power supply voltage required by the IC are the important parameter to be considered in choosing a proper power supply. Power supply ನ ಇದು ಮಾಡೋದಕ್ಕೆ ಪವರ್ ಸಪ್ಲೈ ವೋಲ್ಟೇಜ್ ನ ರಿಕ್ವೈರ್ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕರೆಂಟ್ ಆ್ಯಂಡ್ ವೋಲ್ಟೇಜ್ ಪ್ಯಾರಾಮೀಟರ್ಸ್. ಏನೇನು? ದಿ ಫಾಲೋಯಿಂಗ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಮೇನ್ ಪ್ಯಾರಾಮೀಟರ್ಸ್ ಇನ್ ಡಿಸೈನಿಂಗ್ ಡಿಜಿಟಲ್ ಸಿಸ್ಟಮ್. ಡಿಜಿಟಲ್ ಸಿಸ್ಟಮ್ನ ನಾವು ಡಿಸೈನ್ ಮಾಡಬೇಕಾದ್ರೆ ಈ ಕೆಳಗೆ ಹೇಳ್ತಿದ್ದೀವಲ್ಲ ಕರೆಂಟ್ ಮತ್ತು ವೋಲ್ಟೇಜ್ ಪ್ಯಾರಾಮೀಟರ್, ಇದು ತುಂಬ ಮುಖ್ಯವಾಗುತ್ತೆ, ಪ್ರಮುಖವಾಗುತ್ತೆ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು VIH ಅಂತಂದರೆ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್. VIH, it is the minimum voltage level required for logic 1 or high at an input. ಇಷ್ಟು ವೋಲ್ಟೇಜ್ ಮಿನಿಮಮ್ ಬೇಕೇ ಬೇಕು ಔಟ್ಪುಟ್. ಅದು 1 ಅಂತ ಹೇಳಕ್ಕೆ, ಲಾಜಿಕ್ ಹೈ ಅಂತ ಹೇಳಕ್ಕೆ ಇಷ್ಟು ಔಟ್ಪುಟ್ ಮಿನಿಮಮ್ ಬೇಕೇ ಬೇಕು. ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್ VIL, ಇಟ್ ಈಸ್ ದ ಮಿನಿಮಮ್ ವೋಲ್ಟೇಜ್ ಲೆವೆಲ್ ರಿಕ್ವೈರ್ಡ್ ಫಾರ್ ಲಾಜಿಕ್ 1 ಹೈ ಲೆವೆಲ್ ಅಟ್ ದಿ ಇನ್ಪುಟ್ ಅಲ್ಲಿ ಇಷ್ಟು ವೋಲ್ಟೇಜ್ ಮಿನಿಮಮ್ ಇದ್ರೆ ಅದನ್ನ ಇನ್ಪುಟ್ 1 ಆಗಿ ಲಾಜಿಕ್ ಹೈ ಆಗಿ ಕನ್ಸಿಡರ್ ಮಾಡುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್. ನೆಕ್ಸ್ಟ್, ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್ VIL, ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್. It is the maximum input voltage required for logic 0 low at an input. ಇನ್ಪುಟ್ ಅಲ್ಲಿ ಇಷ್ಟು ವೋಲ್ಟೇಜ್ ಇದೆ ಮ್ಯಾಕ್ಸಿಮಮ್. ಇಷ್ಟು ಮ್ಯಾಕ್ಸಿಮಮ್ ವೋಲ್ಟೇಜ್ನ ಅದು 0 ಲೋ ಲೆವೆಲ್ ಅಂತ ಕನ್ಸಿಡರ್ ಮಾಡುತ್ತೆ. ಇದು 1ಗೆ, ಲಾಜಿಕಲ್ 1ಗೆ, ಇದು ಲಾಜಿಕ್ 0ಗೆ ಇಷ್ಟು ವೋಲ್ಟೇಜ್ ಮಿನಿಮಮ್ ಬೇಕೇ ಬೇಕು. ಅದನ್ನು 1 ಅಂತ ಕನ್ಸಿಡರ್ ಮಾಡೋಕ್ಕೆ ಇನ್ಪುಟ್ ಅಲ್ಲಿ ಇಷ್ಟು ವೋಲ್ಟೇಜ್ ಮ್ಯಾಕ್ಸಿಮಮ್. ಇದ್ರ ಮೇಲಲ್ಲ, ಇದಕ್ಕಿಂತ ಕೆಳಗಡೆನೇ ಇರಬೇಕು. ಇನ್ಪುಟ್ ಅಲ್ಲಿ ಅಷ್ಟು ವೋಲ್ಟೇಜ್ ಇದ್ರೆ ಅದನ್ನ 0 ಅಂತ ಕನ್ಸಿಡರ್ ಮಾಡುತ್ತೆ. ಇನ್ಪುಟ್ ಅಲ್ಲಿ 1 ಅಂತ ಕನ್ಸಿಡರ್ ಮಾಡೋದು. ಅದೇ VIH ಅಂತಂದ್ರೆ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್. VIL, it is the minimum voltage level required for a logic 1 high at an input. Low level input voltage, it is the maximum input voltage required for logic 0 low input at input. Next parameter VOH, high level output voltage. It is the minimum voltage required for logic high at an output ಅಲ್ಲಿ ಇಷ್ಟು ಮಿನಿಮಮ್ ವೋಲ್ಟೇಜ್ ಬೇಕೇ ಬೇಕು. ಅಷ್ಟು ಮಿನಿಮಮ್ ವೋಲ್ಟೇಜ್ ಇದ್ರೆ, ಅದು ಅದಕ್ಕಿಂತ ಮೇಲೆ ಇದ್ರೆ ಅದನ್ನ 1 ಅಂತ ಕನ್ಸಿಡರ್ ಮಾಡ್ತೀವಿ ಔಟ್ಪುಟ್ ಅಲ್ಲಿ. ನೆಕ್ಸ್ಟ್ VOL,
low level output voltage. Low level output voltage. It is the maximum voltage required available at the circuit output corresponding to logic 0 low state. ಇದು ಬಂದ್ಬಿಟ್ಟು 0 ಅಂತ ಹೇಳೋದಕ್ಕೆ, ಇದು ಬಂದ್ಬಿಟ್ಟು 1 ಅಂತ ಹೇಳೋದಕ್ಕೆ. 1 ಅಂತ ಹೇಳೋದಕ್ಕೆ ಇಷ್ಟು ಮಿನಿಮಮ್ ವೋಲ್ಟೇಜ್ ಅಂತ ಬೇಕೇ ಬೇಕು. ಅಷ್ಟು ಮಿನಿಮಮ್ ವೋಲ್ಟೇಜ್ ಇದ್ರೆ ಅವಾಗ ಅದನ್ನು 1 ಅಂತ ಕರಿತೀವಿ. ಇದೇ ಮ್ಯಾಕ್ಸಿಮಮ್ ವೋಲ್ಟೇಜು, ಇದ್ರ ಮೇಲೆ ಇರಲ್ಲ, ಅದಕ್ಕೆ ಕೆಳಗಡೆ ಇದ್ರೆ ಮಾತ್ರ 0 ಅಂತ ಕರಿತೀವಿ. ಅದನ್ನ VOL ಅಂತ ಕರಿತೀವಿ, VOH ಅಂತ ಕರಿತೀವಿ ಔಟ್ಪುಟ್ ಅಲ್ಲಿ. ಇದು ಇನ್ಪುಟ್ ಅಲ್ಲಿ VIL, VIH, VOH, VOL ಔಟ್ಪುಟ್ ಅಲ್ಲಿ. ಇದು ಲೋ VO ಬಂದ್ಬಿಟ್ಟು ಲೋ ಬಂದ್ಬಿಟ್ಟು 0ಗೆ, ಹೈ ಬಂದ್ಬಿಟ್ಟು 1ಗೆ. ಲೋ ಬಂದ್ಬಿಟ್ಟು 0ಗೆ, ಹೈ ಬಂದ್ಬಿಟ್ಟು 1ಗೆ ಇನ್ಪುಟ್ ಅಲ್ಲಿ, ಅದು ಔಟ್ಪುಟ್ ಅಲ್ಲಿ. ಇವು ಪ್ಯಾರಾಮೀಟರ್, 4 ಪ್ಯಾರಾಮೀಟರ್ಸ್. VIL, VIH, VOH, VOL ಇಷ್ಟು 4 ವೋಲ್ಟೇಜ್ಗೆ ಸಂಬಂಧಪಟ್ಟಿದ್ದು, 0, 1ಗೆ. ಈಗ ಕರೆಂಟಿಗೆ IIL ಅಂತಂದ್ರೆ ಹೈ ಲೆವೆಲ್ ಇನ್ಪುಟ್ ಕರೆಂಟ್. IIH ಅಂದ್ರೆ ಹೈ ಲೆವೆಲ್ ಇನ್ಪುಟ್ ಕರೆಂಟ್. ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ಆನ್ ಇನ್ಪುಟ್, ಕರೆಂಟ್ ಫ್ಲೋ ಆಗುತ್ತಲ್ಲ ಇನ್ಪುಟ್ ಅಲ್ಲಿ, ವೆನ್ ಎ ಸ್ಪೆಸಿಫೈಡ್ ಹೈ ಲೆವೆಲ್ ವೋಲ್ಟೇಜ್ ಇಸ್ ಅಪ್ಲೈಡ್ ಟು ದಟ್ ಇನ್ಪುಟ್. ಇನ್ಪುಟ್ ಅಲ್ಲಿ ಸ್ಪೆಸಿಫೈಡ್ ಹೈ ಲೆವೆಲ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಫ್ಲೋ ಆಗೋ ಕರೆಂಟ್ನ IIH ಅಂತ ಕರಿತೀವಿ. ನೆಕ್ಸ್ಟ್ IIL ಅಂತಂದ್ರೆ ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ಆನ್ ಇನ್ಪುಟ್ ವೆನ್ ಎ ಸ್ಪೆಸಿಫೈಡ್ ಲೋ ಲೆವೆಲ್ ವೋಲ್ಟೇಜ್ ಇಸ್ ಅಪ್ಲೈಡ್ ಟು ದ ಇನ್ಪುಟ್. ಇದು 0ಗೆ ಸಂಬಂಧಪಟ್ಟಿದ್ದು, ಇದು 1ಗೆ ಸಂಬಂಧಪಟ್ಟಿದ್ದು. ಹೈ ಲೆವೆಲ್ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಕರೆಂಟ್ ಫ್ಲೋ ಆಗೋದು, ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ. ಲೋ ಲೆವೆಲ್ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ. ದಿ ಕರೆಂಟ್ ದಟ್ ಫ್ಲೋಸ್ ಥ್ರೂ ಆನ್ ಇನ್ಪುಟ್ ವೆನ್ ಸ್ಪೆಸಿಫೈಡ್ ಲೋ ಲೆವೆಲ್ ವೋಲ್ಟೇಜ್ ಇಸ್ ಅಪ್ಲೈಡ್. ನೆಕ್ಸ್ಟ್ IOH. ಇದು ಇನ್ಪುಟ್ ಅಲ್ಲಿ ಇದು ಇವೆರಡು ಪ್ಯಾರಾಮೀಟರ್. ಇನ್ಪುಟ್ ಅಲ್ಲಿ 1ಗೆ 0ಗೆ, ಅದೇ IOH, IOL ಇವೆರಡು ಔಟ್ಪುಟ್ ಅಲ್ಲಿ, ಇದು 1ಗೆ, ಇದು 0ಗೆ. IOH ದ ಕರೆಂಟ್ ಹೈ ಲೆವೆಲ್ ಔಟ್ಪುಟ್ ಕರೆಂಟ್, ಹೈ ಲೆವೆಲ್ ಔಟ್ಪುಟ್ ಕರೆಂಟ್, low level output current. High level output current, the current that flows from an output ಅಲ್ಲಿ in the logic high 1 state when specified load condition ಅಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ. ಅದೇ ಲೋ ಲೆವೆಲ್ ಔಟ್ಪುಟ್ ಕರೆಂಟ್ IOL, ಲೋ ಲೆವೆಲ್ ಔಟ್ಪುಟ್ ಕರೆಂಟ್ ಅಂದ್ರೆ ಕರೆಂಟ್ ದಟ್ ಫ್ಲೋಸ್ ಫ್ರಮ್ an output in the logic low 0 state under specified load condition. ಸ್ಪೆಸಿಫೈಡ್ ಲೋಡ್ ಕಂಡೀಷನ್ ಅಲ್ಲಿ 0 ಇದ್ದಾಗ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ. ಇದಿಷ್ಟು ಪ್ಯಾರಾಮೀಟರ್ಸ್. ಇದು ಡಿಜಿಟಲ್ ಸಿಸ್ಟಮ್ಸ್ನ ಡಿಸೈನ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಲಾಜಿಕ್ TTL. ಟ್ರಾನ್ಸಿಸ್ಟರ್ ಲಾಜಿಕ್ TTL. ಟ್ರಾನ್ಸಿಸ್ಟರ್ ಲಾಜಿಕ್ TTL. ಟ್ರಾನ್ಸಿಸ್ಟರ್ ಲಾಜಿಕ್ TTL ಅಂತ ಕರಿತೀವಿ, ಅಥವಾ T2L ಅಂತ ಕರಿತೀವಿ. TTL or T2L is the most commonly used saturated logic family, which has the fastest switching speed when compared to other logic families that utilize saturated transistor use ಮಾಡೋ ಲಾಜಿಕ್ಗಳಲ್ಲಿ, ಲಾಜಿಕ್ ಫ್ಯಾಮಿಲೀಸ್ ಅಲ್ಲಿ ಇದು ಫಾಸ್ಟೆಸ್ಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಸಪ್ಲೈ ವೋಲ್ಟೇಜ್ 5 volts. Supply voltage 5 volts. Logic 0 output voltage. Output voltage 0 volts to 0.4 volts.
ಲಾಜಿಕ್ ಝೀರೋಗೆ ಔಟ್ಪುಟ್ ವೋಲ್ಟೇಜ್ 0 ಇಂದ 0.4 ವೋಲ್ಟ್ 0.4 ವೋಲ್ಟ್ವರೆಗೆ ಮಾತ್ರ ಅದನ್ನು ನಾವು ಔಟ್ಪುಟ್ ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಲಾಜಿಕ್ 1 ಔಟ್ಪುಟ್ ವೋಲ್ಟೇಜ್ ಬಂದ್ಬಿಟ್ಟು 2.4 ವೋಲ್ಟ್ಸ್, ಮಿನಿಮಮ್ ಇಷ್ಟು ಇರಲೇಬೇಕು, 2.4 to 5 ವೋಲ್ಟ್ಸ್. ಇಲ್ಲಿಂದ ಇಲ್ಲಿವರೆಗೆ 0 ವೋಲ್ಟ್ಸ್ ಇಂದ 0.4 ವೋಲ್ಟ್ಸ್ ವರೆಗೆ ಅದನ್ನ ಔಟ್ಪುಟ್ ಅಲ್ಲಿ ಬಂದ್ರೆ ಅದನ್ನ ನಾವು 0 ಅಂತ ಕರಿತೀವಿ. ಅದೇ 2.4 ಇಂದ 5 ವೋಲ್ಟ್ಸ್ ಒಳಗಡೆ ಎಷ್ಟನ್ನ ಬಂದ್ರೆ ಅದನ್ನು ಲಾಜಿಕ್ 1 ಅಂತ ಕರಿತೀವಿ. ಅದಕ್ಕೆ ಲಾಜಿಕ್ 0 ಇನ್ಪುಟ್ ವೋಲ್ಟೇಜ್, ಲಾಜಿಕ್ 0 ಇನ್ಪುಟ್ಗೆ 0 ವೋಲ್ಟ್ಸ್ ಟು 0.8 ವೋಲ್ಟ್ಸ್, 0.8 ವರೆಗೆ ಇನ್ಪುಟ್ ಕೊಡ್ಬೋದು ನೀನು. 0 ವೋಲ್ಟ್ ಇಂದ 0.8 ವೋಲ್ಟ್ಸ್ ವರೆಗೆ ಇನ್ಪುಟ್ನ ಅದು ಇನ್ಪುಟ್ ಅಲ್ಲಿ ಇದ್ರೆ 0.8 ವೋಲ್ಟ್ಸ್ ವರೆಗೂ ಅದು 0 ಅಂತ ಕನ್ಸಿಡರ್ ಮಾಡ್ತದೆ ಆ ಗೇಟ್. ಲಾಜಿಕ್ 1ಗೆ 2 ವೋಲ್ಟ್ಸ್ ಇಂದ 2 ವೋಲ್ಟ್ಸ್ ಮಿನಿಮಮ್ ಬೇಕೇ ಬೇಕು, 2 ವೋಲ್ಟ್ಸ್ ಇಂದ 5 ವೋಲ್ಟ್ಸ್ ವರೆಗೆ ಇದ್ರೆ ಅದನ್ನ ಲಾಜಿಕ್ 1 ಅಂತ ಇನ್ಪುಟ್ ಆಗಿ ಕನ್ಸಿಡರ್ ಮಾಡ್ತದೆ. ನಾಯ್ಸ್ ಇಮ್ಯುನಿಟಿ, ನಾಯ್ಸ್ TTL ಟ್ರಾನ್ಸಿಸ್ಟರ್ ಲಾಜಿಕ್ದು ಕ್ಯಾರೆಕ್ಟರಿಸ್ಟಿಕ್ಸ್. ನಾಯ್ಸ್ ಇಮ್ಯುನಿಟಿ ಬಂದ್ಬಿಟ್ಟು 0.4 ವೋಲ್ಟ್ಸ್ ನಾಯ್ಸ್ ಇಮ್ಯುನಿಟಿ. ಪ್ರೊಪಗೇಷನ್ ಡಿಲೇ 10 ನ್ಯಾನೋಸೆಕೆಂಡ್ಸ್, ಪ್ರೊಪಗೇಷನ್ ಡಿಲೇ, ಸ್ಪೀಡ್ ಆಫ್ ಆಪರೇಷನ್. ಪ್ರೊಪಗೇಷನ್ ಡಿಲೇ ಅಂದ್ರೆ ಸ್ಪೀಡ್ ಆಫ್ ಆಪರೇಷನ್ 10 ನ್ಯಾನೋಸೆಕೆಂಡ್ಸ್. ಪವರ್ ಡಿಸಿಪೇಷನ್, ಎಷ್ಟು ಪವರ್, VCC ಇಂಟು ICC 10 ಮಿಲಿವ್ಯಾಟ್ಸ್. ಮ್ಯಾಕ್ಸಿಮಮ್ ಕ್ಲಾಕ್ ರೇಟ್ 35 ಮೆಗಾಹರ್ಟ್ಸ್. ಫ್ಯಾನ್ ಔಟ್ ಅಂತಂದ್ರೆ ಎಷ್ಟು ಇದು ಔಟ್ಪುಟ್ ಎಷ್ಟು ಇನ್ಪುಟ್ಗೆ ಡ್ರೈವ್ ಮಾಡುತ್ತೆ, ಎಷ್ಟು ಇನ್ಪುಟ್ಗಳಿಗೆ ಕೊಡ್ಬೋದು. ಇದು ಒಂದು ಔಟ್ಪುಟ್ ಇಂದ ತಗೊಂಡು ಎಷ್ಟು ಇನ್ಪುಟ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಲಾರ್ದಂಗೆ ಎಷ್ಟು ಇನ್ಪುಟ್ಗಳಿಗೆ ಕೊಡ್ಬೋದು. 10 ಫ್ಯಾನ್ ಔಟ್ ಬಂದ್ಬಿಟ್ಟು 10. ಫ್ಲೋಟಿಂಗ್ ಓಪನ್ ಇನ್ಪುಟ್ ಈಕ್ವಲೆಂಟ್ ಟು ಲಾಜಿಕ್ 1. ಫೀಚರ್ಸ್: ಲೋ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂಡ್ ಈಸಿಲಿ ಅವೈಲಬಲ್ ಇನ್ ಮಾರ್ಕೆಟ್. ತುಂಬ ಕಡಿಮೆ ಇದ್ರದ್ದು ಲೋ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ತುಂಬ ಕಡಿಮೆ ಖರ್ಚಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಮತ್ತು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಹೈ ಸ್ಪೀಡ್ ಆಫ್ ಆಪರೇಷನ್ ಹೈ ಅಂತ ಹೇಳಿದ್ವಿ. ಅವೈಲಬಲ್ ಇನ್ SSI ಅಂದರೆ ಏನು, ಫಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ. SSI ಅಂದರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್. ಅಪ್ ಟು 12 ಗೇಟ್ಸ್ ಇರುತ್ತೆ ಒಂದೇ IC ಚಿಪ್ಪಲ್ಲಿ, ಅಪ್ ಟು 12 ಗೇಟ್ಸ್ ಇರುತ್ತೆ. SSI ಅಲ್ಲಿ ಇದೆ ಇದು. ಅವೈಲಬಲ್ ಇನ್ SSI ಅಂಡ್ MSI ಅಂತಂದರೆ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್, 12 to 99 ಗೇಟ್ಸ್ ಇನ್ ಸಿಂಗಲ್ ಚಿಪ್ ಒಳಗಡೆ 12 ರಿಂದ 99 ಗೇಟ್ಸ್ ಇಡಿಸ್ತದೆ. ಇದು TTL ಲಾಜಿಕ್. SSI ಅಲ್ಲೂ ಇದೆ, MSI ಅಲ್ಲೂ ಇದೆ. ಲಾಜಿಕ್ ಫ್ಯಾಮಿಲೀಸ್ ವಿತ್ ಮಾಡರೇಟ್ ಪ್ಯಾಕೇಜ್ ಡೆನ್ಸಿಟಿ. ವೈಡ್ ರೇಂಜ್ ಆಫ್ ಸರ್ಕ್ಯೂಟ್ಸ್ ಅಂಡ್ compatible with other logic families. Wide range of circuits and compatible with other logic families. Immune to noise and static electricity. Immune to noise idu. VLSI circuits are not possible. ಇದರಿಂದ VLSI circuit ಮಾಡೋಕ್ಕಾಗಲ್ಲ. Power dissipation is much higher than CMOS gate. CMOS gate ಕಿಂತ ಇದ್ರ power dissipation much higher. Next ಬಂದ್ಬಿಟ್ಟು ECL, emitter coupled logic. ಇದಿಷ್ಟು ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ ಲಾಜಿಕ್. ಈಗ ಎಮಿಟರ್ ಕಪಲ್ಡ್ ಲಾಜಿಕ್ ECL. Emitter coupled logic ECL. Emitter coupled logic also known as current mode logic or current steering logic is the fastest of all logic families due to following 3 reasons. ಕೆಳಗಿನ 3 ಕಾರಣಗಳಿಂದ ಇದು ತುಂಬಾ ಫಾಸ್ಟೆಸ್ಟ್. ಯಾಕಂತಂದ್ರೆ ಇಟ್ ಈಸ್ ನಾನ್ ಸ್ಯಾಚುರೇಟೆಡ್ ಲಾಜಿಕ್. ಇದು ನಾನ್ ಸ್ಯಾಚುರೇಟೆಡ್. TTL ಬಂದ್ಬಿಟ್ಟು ಸ್ಯಾಚುರೇಟೆಡ್, ಇದು ನಾನ್ ಸ್ಯಾಚುರೇಟೆಡ್. ಲೋ ಔಟ್ಪುಟ್ ಇಂಪೆಡೆನ್ಸ್ ಅಂಡ್ ಹೈ ಕರೆಂಟ್. ಲೋ ಔಟ್ಪುಟ್ ಇಂಪೆಡೆನ್ಸ್ ಕಡಿಮೆ ಇದೆ, ಹೈ ಕರೆಂಟ್ ಇದೆ. ಲಿಮಿಟೆಡ್ ವೋಲ್ಟೇಜ್ ಸ್ವಿಂಗ್ ಕಡಿಮೆ ಇದೆ. ಕ್ಯಾರೆಕ್ಟರಿಸ್ಟಿಕ್ಸ್, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ಟು ಇನ್ಪುಟ್ ಆರ್ ಔಟ್ಪುಟ್ ಲಾಜಿಕ್ 0, ಮೈನಸ್ 1.7 ವೋಲ್ಟ್ಸ್ ವರೆಗೆ ಇದು ಇನ್ಪುಟ್ ಆರ್ ಔಟ್ಪುಟ್. ಲಾಜಿಕ್ 1 ಮೈನಸ್ 0.8 ವೋಲ್ಟ್ಸ್. ಸಪ್ಲೈ ವೋಲ್ಟೇಜ್ 3.6 ವೋಲ್ಟ್ಸ್. ನಾಯ್ಸ್ ಇಮ್ಯುನಿಟಿ 0.25 ವೋಲ್ಟ್ಸ್. ಪ್ರೊಪಗೇಷನ್ ಡಿಲೇ 1 ನ್ಯಾನೋಸೆಕೆಂಡ್.
to 2 nanosecond. Power dissipation 25 milliwatts. Fan out 16. Features: the transistor never saturate. Transistor never saturate, that is, storage delay in ECL circuit is eliminated, and hence switching speed is very high. Typical propagation delay time is 1 nanosecond. Propagation delay time bala kadame 1 nanosecond, which makes ECL faster than advanced Schottky TTL. ECL circuit are not suitable for heavy industrial environments. Heavy industrial environments ಅಲ್ಲಿ ECL suitable ಅಲ್ಲ because of low noise margin. Noise margin ಕಡಿಮೆ ಇರೋದ್ರಿಂದ. An ECL logic block usually produces an output and its complement. ECL ಅನ್ನೋದು ಈ ಫ್ಯಾಮಿಲಿಯಲ್ಲಿ ಔಟ್ಪುಟ್ ಕೊಡುತ್ತೆ ಮತ್ತು ಅದರ ಕಾಂಪ್ಲಿಮೆಂಟ್ ಸಹ ಕೊಡುತ್ತೆ. ಸೊ ವಿಚ್ ಎಲಿಮಿನೇಟ್ಸ್ ದ ನೀಡ್ ಆಫ್ ಇನ್ವರ್ಟರ್ ಕೆಲಸನೇ ಬೇಕಾಗಲ್ಲ. ಹೈ ಪವರ್ ಡಿಸಿಪೇಷನ್ ಬಿಕಾಸ್ ಆಫ್ ಆಲ್ ಟ್ರಾನ್ಸಿಸ್ಟರ್ಸ್ ಆರ್ ಇನ್ ಆಕ್ಟಿವ್ ಮೋಡ್ ಇರೋದ್ರಿಂದ ಹೈ ಪವರ್ ಡಿಸಿಪೇಷನ್. ದ ಟೋಟಲ್ ಕರೆಂಟ್ ಫ್ಲೋ ಇನ್ ECL ಸರ್ಕ್ಯೂಟ್ ರಿಮೈನ್ಸ್ ರಿಲೇಟಿವ್ಲಿ ಕಾನ್ಸ್ಟೆಂಟ್ ರಿಗಾರ್ಡ್ಲೆಸ್ ಆಫ್ ಲಾಜಿಕ್ ಸ್ಟೇಟ್. ಹೆನ್ಸ್ ನೋ ನಾಯ್ಸ್ ಸ್ಪೈಕ್ಸ್ ಆರ್ generated internally noise spikes ಬರಲ್ಲ. Fan out is large, typical to ranges from 16 to 25 because of low output impedance. Fan out large ಇದೆ. ಡ್ರಾಬ್ಯಾಕ್ಸ್ ಏನು ಇದು? ಹೈ ಕಾಸ್ಟ್, ಇದು ಕಾಸ್ಟ್ ತುಂಬ ಜಾಸ್ತಿ. ಲೋ ನಾಯ್ಸ್ ಮಾರ್ಜಿನ್ ಕಡಿಮೆ ಇದೆ. ಹೈ ಪವರ್ ಡಿಸಿಪೇಷನ್, ಪವರ್ ಜಾಸ್ತಿ ರಿಕ್ವೈರ್. ನಾಟ್ ಕೇಪಬಲ್ ವಿತ್ ಅದರ್ ಲಾಜಿಕ್ ಫ್ಯಾಮಿಲೀಸ್, ನಾಟ್ ಕಂಪ್ಯಾಟಬಲ್ ವಿತ್ ಅದರ್ ಲಾಜಿಕ್ ಫ್ಯಾಮಿಲೀಸ್. TTL CMOSಗೆ ಕಂಪ್ಯಾಟಬಿಲಿಟಿ ಇಲ್ಲ. ಕೂಲಿಂಗ್ ಪ್ರಾಬ್ಲಮ್, ಇದಿಷ್ಟು ಡಿಸಡ್ವಾಂಟೇಜಸ್, ಲಿಮಿಟೇಷನ್ಸ್. ದಿ ECL ಲಾಜಿಕ್ ಫ್ಯಾಮಿಲಿ ಈಸ್ ನಾಟ್ ವೈಡ್ಲಿ ಯೂಸ್ಡ್ ಆಸ್ TTL ಆ್ಯಂಡ್ CMOS. TTL ಮತ್ತು ಮಾಸ್ ಲಾಜಿಕ್ ಫ್ಯಾಮಿಲೀಸ್ ಅಷ್ಟು ಇದು ಜಾಸ್ತಿ ಉಪಯೋಗಕ್ಕೆ ಯೂಸ್ ಮಾಡಲ್ಲ ನಾವು ಈ ಫ್ಯಾಮಿಲಿನ. ECL ಫ್ಯಾಮಿಲಿ ಇಸ್ ಯೂಸ್ಡ್ ವೆರಿ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ವೇರ್ ಇಟ್ಸ್ ಸ್ಪೀಡ್ ಈಸ್ ಸುಪೀರಿಯರ್ ಸ್ಪೀಡ್ ಬೇಕಾದಾಗ. ಎಕ್ಸಾಂಪಲ್ ಯೂಸಿಂಗ್ ಸೂಪರ್ ಫಾಸ್ಟ್ ಕಂಪ್ಯೂಟರ್ಸ್ ಅಲ್ಲಿ ECL ಲಾಜಿಕ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, CMOS ಲಾಜಿಕ್. ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ complementary metal oxide semiconductor, CMOS. Complementary metal oxide semiconductor logic. The CMOS logic family used both P channel and N channel MOSFETs in the same circuit to realize several advantages over the PMOS and NMOS families. The CMOS family is faster and consumes less power than the MOS families. Characteristics: supply voltage 3 to 15 voltage, input output logic 0 to 0 volts, input output logic 1 to 3 to 15 volts, noise immunity 2.5 volts, propagation delay 1 nanosecond, power dissipation 0.002 milliwatts, fan out 12. Features: the CMOS uses both N-channel and P-channel metal oxide semiconductor field effect transistor MOSFETs in the same circuit. Under static conditions, that is when the output is constant, the power consumed by CMOS gate is very small in nanowatts. The average power dissipation of CMOS device whose output is continuously changing is called the active power dissipation. The power dissipation per gate increases with frequency and supply voltage. CMOS can be operated over a supply voltage range of 3 volt to 15 volts. In CMOS, the noise margin is typically about 45% of the supply voltage VDD. The same noise margin in both high and low states. When CMOS input is floated, exclusive power dissipation takes place due to noise problem. The fan out of CMOS gate depends on the type of loading connected. CMOS family requires less chip area, so used in LSI and VLSI. CMOS ಬಂದ್ಬಿಟ್ಟು LSI ಮತ್ತು VLSI. LSI ಅಂತಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. LSI ಅಲ್ಲಿ 100ರಿಂದ 9999 ಗೇಟ್ಸ್ ಪರ್ ಚಿಪ್ಪಲ್ಲಿ ಇರುತ್ತೆ. VLSIನಲ್ಲಿ 10,000ದಿಂದ 99,999 ಗೇಟ್ಸ್ ಪರ್ ಚಿಪ್ಪಲ್ಲಿ ಇರುತ್ತೆ. Initially,
suited for the application which requires a battery power supply and low power consumption. ಇದಿಷ್ಟು ಇಷ್ಟ ಆಯ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಟಾಪಿಕ್ಸ್ ನೋಡೋಣ.